ಅವನು ಯಾವನೋ ರಾಜನು ಅಂತ ಹೇಳ್ತಾನೆ. ಅನ್ನ ತಿನ್ನೋ ಬಾಯಲ್ಲಿ ಎಲ್ಲಿ ತಿನ್ನೋ ಮಾತು ಮಾತಾಡಬಾರ್ದು. ನೋಡು, ನಾನು ಫೋಟೋ ಇದು ಬೊಮ್ಮನಹಳ್ಳಿನಾಗ ಇದ್ದವರು ಇಲ್ಲಿಗೆ ಬಂದು ಕೋಟಿಗಳಿಗೆ ಜಮೀನು ಮಾಡ್ಕೊಂಡಿದ್ದೆ. 170 ಸರ್ವೆ ನಂಬರಲ್ಲಿ ಎಷ್ಟು ಎಕರೆ ಐತೆ, ಒಂಪಲ್ಗಟ್ಟು ಸರ್ವೆ ನಂಬರಲ್ಲಿ ಎಷ್ಟು ಎಕರೆ ಐತೆ, ಸಿಂಗಸಂದ್ರ ಸರ್ವೆ ನಂಬರಲ್ಲಿ ಎಷ್ಟು ಎಕರೆ ಐತೆ, ನಾವೇನ ಕೇಳಿದ್ದೀರಾ? ಇದೇ ಸರ್ವೆ ನಂಬರ್ ನಮ್ಮ ಜಮೀನನ್ನ ಕೇಳಿದ್ರು. ಆ ಕೇಳಿದವಾಗ ನಾವು ಕೊಡಲ್ಲ ಅಂದಿದ್ದಕ್ಕೆ ಏಯ್ ಅನ್ನ ಕೊಡೋ ಮಾಲ್ನ ಕೊಡೋಕ್ಕೆ ಕಿಡಿ ಕೊಡ್ದು ಅಂತೇಳಿ ಇವತ್ತು ನಮ್ಮ ಜಮೀನನ್ನ ಇವತ್ತು ಮಶಾಣ ಮಾಡಿದ್ದಾರೆ. ಆ ಪೊಲೀಸರು ನಮ್ಮನ್ನು ಕರ್ಕೊಂಡೋಗಿ ಅರೆಸ್ಟ್ ಮಾಡಬೇಕಂತೆ. ನಮ್ಮನ್ನೆಲ್ಲ ಅರೆಸ್ಟ್ ಮಾಡೋ ಸ್ವಾಮಿ, ಕಳ್ಳ ನೀನು ಕಳ್ಳ. ನಮ್ಮನ್ನು ದಲಿತರ ಜಮೀನುಗಳನ್ನೆಲ್ಲ ಕಿತ್ಕೊಂಡು ನೀನು ಹಾಳು ಮಾಡಿ ನಮ್ಮನ್ನೆಲ್ಲ ದ್ರೋಹ ಮಾಡಿ ಇವತ್ತು ನೀನು ಊರು ಬಿಟ್ಟು ಸಿಟಿಗೆ ಹೋಗಿದ್ದೀಯಾ. ನೀನು ಒಂದು ಕೊಲೆ ಕೇಸಲ್ಲಿ ನೀನು ತಪ್ಪಿಸ್ಕೊಂಡು ಬಂದಿದ್ದು. ನೀನು ಕೊಲೆ ಕೇಸಲ್ಲಿ ತಪ್ಪಿಸ್ಕೊ ಬಂದೋ. ನೀನು ನಮ್ಮ ಮನೆ ಮುಂದೆ ಒಂದು ಹೆಂಚು ಮನೆಯಲ್ಲಿದ್ದೆ. ನೀನು ಒಂದು ಹೆಂಚು ಮನೆಯಲ್ಲಿದ್ದವಾಗ ನಮ್ಮಪ್ಪ ಹಾಲು ಕೊಡ್ತಾ ಇದ್ದ ನಿನಗೆ. ನಾನು ನೋಡ್ದಂಗೆ ಒಂದು ಗ್ಲಾಸ್ ಹಾಲು ಕೊಡ್ತಾ ಇದ್ದ. ಆ ಜಾಗದಲ್ಲಿ ನಿನ್ನ ಬಾದ್ರಪುರದಲ್ಲಿ ನಿಲ್ಲಿಸಿ ನಾವೆಲ್ಲ ಎತ್ಕೊಂಡು ನಿಮ್ಮನ್ನು ಗೆಲ್ಸಿದ್ದಕ್ಕೆ ಇವತ್ತು ಚೇರ್ಮನ್ ಎಲ್ಲಪ್ಪಂದಲ್ಲ ಅಂತ ಜಾಗ ಮಾಡೋಕ್ಕೆ ಬಂದಿದೆಯಾ. ನೀನು ದೊಡ್ಡ ಕೊಲೆಗಾರನ ಕೂತಿದೆಯಾ. ನೀನು ಎಲ್ಲರನ್ನೂ ದಲಿತರನ್ನ, ಬೋವಿಗಳನ್ನ, ಜನರಲ್ನ ಎಲ್ಲ ಯಾಮಾರಿಸ್ಬಿಟ್ಟು ಹೋಗ್ಬಿಟ್ಟೆ. ನೀನು ಎಷ್ಟು ಎಕರೆ ಜಮೀನು ಮಾಡಿದ್ಯಾ? ನೀನು ಬಂದಾಗ ಒಂದು ಕಾಲಿಗೆ ನಿನ್ನ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ. ರಾಮರ ದೇವಸ್ಥಾನ ಹತ್ರ ಒಂದು ಟೈಲರ್ ಅಂಗಡಿಯಲ್ಲಿ ಕುತ್ಕೊತಾ ಇದ್ದೆ ನೀನು. ಇವತ್ತು ಎಷ್ಟು ಎಕರೆ ಮಾಡಿದ್ಯಾ ನೀನು? ಅದು ಎಷ್ಟು ಎಕರೆ ಗ್ರಾಂಟ್ ಆಗಿದೆ? ಯಾರ ಗ್ರಾಂಟ್ ಆಗಿದೆ? ಒಂದು ನಿಮಿಷ ಎಷ್ಟು ಎಕರೆ ಗ್ರಾಂಟ್ ಆಗಿದೆ? ಯಾರ ಹೆಸರು ಗ್ರಾಂಟ್ ಆಗಿದೆ ಸರ್? ಈಗ ಏನು ಪ್ರಾಬ್ಲಮ್ ಆಗಿದೆ ಇಲ್ಲಿ? ಪ್ರಾಬ್ಲಮ್ ಏನೂ ಇಲ್ಲ. ಆಗಲಿಲ್ಲ. 1997ರಲ್ಲಿ ನಮ್ಮ ದೊಡ್ಡಪ್ಪ ಸತ್ತೋಗ್ತಾರೆ. ಫಸ್ಟು ನಮ್ಮ ದೊಡ್ಡಪ್ಪನ ತಂದು ಇಲ್ಲಿ ಮಣ್ಣು ಮಾಡ್ತೀವಿ. ನಮ್ಮ ದೊಡ್ಡಪ್ಪ ಆದಮೇಲೆ ನಮ್ಮ ದೊಡ್ಡಮ್ಮನ, ನಮ್ಮ ದೊಡ್ಡಮ್ಮ ಆದಮೇಲೆ ನಮ್ಮ ಮಾವ ಚಿನ್ನಪ್ಪ ಮತ್ತು ತಿಪ್ಪಕ್ಕ, ಮುನಿಯಪ್ಪ, ಗೌರಮ್ಮ, ವೆಂಕಟೇಶು, ನಮ್ಮ ಎಂಟರ್ ಫ್ಯಾಮಿಲಿ ಒಂದು 10-15 ಜನ ನಾವು ಮಣ್ಣು ಮಾಡಿರ್ತೀವಿ. ಮಣ್ಣು ಮಾಡಿದಾಗ ಆಗ ಆ ದೊಡ್ಡವ್ರನ್ನ ಬಂದು ಎಲ್ಲರೂ ಕೇಳ್ಕೊತಾರೆ. ಅವ್ರಿಗೆ ಜಾಗ ಇಲ್ಲ ಅಂದಾಗ ನಮ್ಮೂರಲ್ಲೇ ನಮ್ಮನೆ ಕೇಳಿದ್ರು ಸ್ವಾಮಿ ಬಂದು ಸಾವಾದಾಗ ಕೇಳ್ತಾರೆ. ಆಗ ನಾವು ಇಬ್ಬರಿಗೂ ಜಾಗ ಕೊಟ್ಟಿರ್ತೀವಿ. ಕೊಟ್ಟಿರೋದಂತೂ ನಿಜ ಆದಮೇಲೆ ಒಂದು ನಾವು ಸ್ವಂತಕ್ಕೆ ಹಾಕ್ಕೊಂಡಿದ್ದೀವಿ. ಸ್ವಂತಕ್ಕೆ ಜಾಗ ಹಾಕ್ಕೊಂಡಾಗ ನಾವು ಸ್ವಂತಕ್ಕೆ ಜಾಗ ನಮ್ಮ ಜಾಗದಲ್ಲಿ ಹಾಕ್ಕೊಂಡಿರ್ತೀವಿ. ಹಾಕ್ಕೊಂಡು ಅವ್ರಿಗೂ ಒಂದು 5-6 ಜನಕ್ಕೆ ಅವಕಾಶ ಮಾಡಿಕೊಟ್ಟಾಗ ಈಗ ಅವರು ಇಲ್ಲ, ಇಲ್ಲಿ ಸ್ಮಶಾನ ಐತೆ, ನಿಮ್ಮದೆಲ್ಲ ಜಾಗ, ಇದು ಸರ್ಕಾರಿದು ಸ್ಮಶಾನ ಐತೆ. ಸ್ಮಶಾನ ಎಲ್ಲಿರ್ತೈತೆ? ಸ್ಮಶಾನಕ್ಕೆ ದಾಖಲೆನೇ ಇಲ್ಲ. ಇದು ನಮ್ಮ ತಾತನ ಆಸ್ತಿ. ಇದಕ್ಕೆ DC-ಗೆ ಅರ್ಜಿ ಕೊಡ್ತಾರೆ ಅವರೇ. ನಾವೆಲ್ಲ ಅರ್ಜಿ ಕೊಡೋದು. DC-ಗೆ ಅವ್ರು ಅರ್ಜಿ ಕೊಡ್ತಾರೆ. ಏನಂತ, ಇಲ್ಲಿ ಸ್ಮಶಾನ ಐತೆ, ನಮ್ಗೆ ಸ್ಮಶಾನ ಬಿಡಿಸ್ಕೊಡ್ಬೇಕು ಅಂತ DC-ಗೆ ರೆಫರ್ ಮಾಡಿದಾಗ ಆ DC ಅವರೇ ತಹಶೀಲ್ದಾರ್ಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಟಿಸ್ ಇಶ್ಯೂ ಮಾಡ್ತಾರೆ. ಆಗ ಬಂದು ಅವರು ತನಿಖೆ ಮಾಡಿದಾಗ ತನಿಖೆ ಮಾಡ್ತಾರೆ. ಈಗ ತನಿಖೆ ನಡೀತಾ ಐತೆ. ಈಗ ತನಿಖೆ ನಡೆಯೋದ್ರಿಂದ ಮೊನ್ನೆ ಬಂದು ನಾವೇ ಉಳ್ಳಾಕ್ ಹೋದಾಗ, ಯಥಾಸ್ಥಿತಿ ಬಂದಾಗ ಕ್ಲೀನ್ ಮಾಡಿಸಿ ಉಳ್ಳಾಕ್ ಹೋದಾಗ ಅವ್ರು ಅಡ್ಡಿಪಡಿಸಿ DC-ಗೆ ಅರ್ಜಿ ಕೊಟ್ಟು DC-ಯಿಂದ ತಹಶೀಲ್ದಾರ್ಗೆ ತನಿಖೆ ನಡೆಸೋದಕ್ಕೆ ಆದೇಶ ಮಾಡ್ತಾರೆ. ಈಗ ತನಿಖೆ ಮಾಡಿದಾಗ ತನಿಖೆಯಲ್ಲಿ ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿದಾಗ 2 ಎಕರೆ ನಮಗೆ ಮಂಜೂರಾಗಿರ್ತೈತೆ ಅಂತ ತನಿಖೆ ರಿಪೋರ್ಟಲ್ಲಿ ನಮಗೆ ಬರ್ತೈತೆ. ಸ್ಕೆಚ್ ಮಾಡಿದ್ದಾರೆ. ಈಗ ಅದರಲ್ಲಿ 10 ಗುಂಟೆ ಮಾತ್ರ ಕಾಯ್ದಿರಿಸ್ಬೇಕು ಅಂತ ನಮ್ಮನ್ನು ಒಪ್ಪಿಗೆನೂ ಕೇಳೋರು. ಅದನ್ನು ಈಗ ಇನ್ನು 2 ಎಕರೆ ಅವ್ರು ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಅವ್ರಿಗೆ ಅಡ್ಡಿಪಡಿಸ್ಬೇಕು ಅಂತ ಇದು ಇರಬಾರ್ದು ತೊಂದರೆಗಳು ಕೊಡ್ತಾರೆ. ಯಾರು ಕೊಡ್ತೀರಾ ಸರ್ ತೊಂದರೆಗಳು? ರಾಮಕೃಷ್ಣ ಅವರು ಮತ್ತು ಇವರು ರಾಜಪ್ಪ ಅವರು ಎಲ್ಲ ಒಂದು 20-30 ಜನ ತೊಂದರೆ ಕೊಡ್ತಾರೆ. ರಾಮಕೃಷ್ಣ ಮತ್ತು ರಾಜಪ್ಪ ಅವ್ರಿಗೆ ಹೆಂಗೆ ಸಂಬಂಧ ಬರುತ್ತೆ ಜಮೀನು? ಇಲ್ಲಿ ಸಂಬಂಧನೇ ಇಲ್ಲ ಇದ್ರು. ಆಗ ಕೌನ್ಸಿಲರ್ ಆಗಿದ್ದಾಗ ಬಂದು ನಮ್ಮನ್ನು ಕೇಳ್ಕೊಂಡಾಗ ನಾವೇನು ದೊಡ್ಡವ್ರ ಮಾತು ಮನೆ ಕೊಟ್ಟು ನಾವು ನಮ್ಮ ದೊಡ್ಡವ್ರು ಹಾಕ್ಸಿದ್ವಿ. ಮೊದಲು ನಾವು ಹಾಕ್ಕೊಂಡಿದ್ವಿ, ಅವ್ರಿಗೂ ಹಾಕ್ಸಿದ್ವಿ. ನಮ್ಮನೆ ಬಂದು ಕೇಳ್ಕೊಂಡ್ರು. ನಾವೂ ಹೇಳಿದ್ವಿ, ನೋಡಪ್ಪ ಹಾಕ್ಸಿಬಿಟ್ಟಿದ್ದೀವಿ, ಒಂದು 10 ಗಂಟೆ ನಾವು ಬಿಟ್ಕೊಡ್ತೀವಿ ಅಂತಲೂ ಹೇಳಿದ್ವಿ. ಹೇಳ್ಕೊಂಡು ಕಾಂಪೌಂಡ್ ಹಾಕಕ್ಕೆ ಬಂದಾಗ ಅವರು ಇಲ್ಲ, ಆಗಲ್ಲ, ನಮ್ಮ ಜಾಗ ನಿಮ್ದೆಲ್ಲ ಜಾಗ ಅಂತ ನಿಮ್ಗಾಗಿರೋದೇ 1.5 ನಮ್ಮ ಎಲ್ಲ ದಾಖಲೆಗಳು ಇದಾವೆ. 41-42ರಲ್ಲಿ ಗ್ರಾಂಟ್ ಆಗಿರೋದು 2 ಎಕರೆ. ನಮ್ಮ ತಾತನಿಗೆ 41-42ರಲ್ಲಿ 2 ಎಕರೆ ಗ್ರಾಂಟ್ ಆಗಿದೆ. 77-78ರಲ್ಲಿ ನಮ್ಮ ಅಪ್ಪನಿಗೆ 1.5 ಎಕರೆ ಗ್ರಾಂಟ್ ಆಗಿದೆ. 2 ಗೀತ ಗ್ರಾಂಟ್ ಆಗಿದೆ. ಅವರು ಇವಾಗ ಹೇಳ್ತಾ ಇರೋದು ನಿಮ್ಮದು 1.5 ಎಕರೆ ಮಾತ್ರ, 2 ಎಕರೆ ನಿಮ್ಮದಿಲ್ಲ ಅಂತ ಅವರು ಇದು ಮಾಡ್ತಾ ಇರೋದು. ನಮ್ಗೆ 2 ಗೀತ ಮಂಜೂರಾಗದೆ. 77-78ರಲ್ಲಿ ನಮ್ಮ ಅಪ್ಪನಿಗೆ 1.5 ಎಕರೆ ಆಗೈತೆ. 41-42ರಲ್ಲಿ ನಮ್ಮ ತಾತನಿಗೆ 2 ಎಕರೆ ಮಂಜೂರಾಗೈತೆ. ಅದರಿಂದ ದೊಡ್ಡವ್ರಿಗೆ ಗೊತ್ತಿಲ್ಲ. ಅದು ಪೇಪರ್ಗಳು ಐತೆ ಅಂದ್ಕೊಂಡು ಇತ್ತು. ಹುಲ್ಲು ಮನೆ ಎಲ್ಲ ಬೆಂಕಿ ಬಿದ್ದು ಸುಟ್ಟೋಯ್ತು.
ಆವಾಗ ಅವ್ರು ಐತೆ ಅಂದರೆ ವ್ಯವಸಾಯ ಮಾಡ್ಕೊಂಡು ಬಂದರು. 5ರಿಂದ 4 ಕುರಿ 6 ಕುರಿ ಮಾರೋದು, ವರ್ಷಕ್ಕೂ ಒಂದು ಬೆಳೆ ಇಕ್ಕೋದು, ಅವರೇ ವ್ಯವಸಾಯ ಮಾಡ್ತಾರೆ. 2 ವರ್ಷದಿಂದ ಮಾಡೋಕ್ಕಾಗಲ್ಲ ಸ್ವಾಮಿ, ನಾನು ಮಾಡ್ಕೊಂಡು ಬರ್ತಾ ಇದ್ರು. ಲಾಸ್ ಆಗೋಯ್ತು, ಮಳೆ ಇಲ್ಲ. ಕುರಿಗಳು ಮಾರೋದು ಮಳೆ ಇಲ್ದಿದ್ದಕ್ಕೆ ಬೀಡು ಬಿಟ್ಬಿಟ್ರೆ 2 ವರ್ಷದಿಂದ ಇಲ್ಲ ಸರಿಯಾಗಿ. ಬೀಡು ಬಿಟ್ಟಿದ್ದಕ್ಕೆ ಇವ್ರು 60-70 ವರ್ಷದಿಂದ ದುಡಿತಾನೆ ಇಲ್ಲ ಇದ್ರಾಗ ಅಂತಾರೆ. ನಾವು ತಿಂತಾ ಇರೋದು ಇದರಿಂದನೇ ಜೀವನ ಮಾಡ್ತಾ ಇರೋದು. ನಮ್ಮ ಅಪ್ಪನ ಕಾಲದಿಂದನೂ ನಾವು ಇದ್ರಾಗೆ ವ್ಯವಸಾಯ ಮಾಡಿಕೊಂಡು ಜೀವನ ಮಾಡಿಕೊಂಡು ಇದರ ಮಾಡ್ತಾಯಿದ್ದೀರಿ. ಇವ್ರಿಗೆ ಏನು ಮಾಡಬಾರ್ದು, ಇವ್ರಿಗೆ 1.5 ಮಂಜೂರಾಗಿರೋದು, 2 ಎಕರೆ ಮಂಜೂರಾಗಿಲ್ಲ ಅಂದ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾವ್ರೆ. ಆಮೇಲೆ ಇದು ಮಶಾಣ ಅಂತ ಇದ್ದುಬಿಟ್ಟಿದ್ರೆ ನಾವು ಇಲ್ಲಿ ಗಂಟ ಬರೋಕೆ ಹೋಗ್ತಾರಲ್ಲ, ಬಿಡ್ತಾರಲ್ಲ ಊರು ಜನ ನಮ್ಮನ್ನು, ಇದು ಮಶಾಣನಪ್ಪ ನೀನು ಯಾಕೆ ಉಳ್ತಾ ಇದ್ದೀಯ ಅಂದ್ಬಿಟ್ಟು ನಮ್ಗೆ ಸೇರಿಸ್ತಾನೆ ಇರಲಿಲ್ಲ. ನಮ್ಮದಾಗಿದ್ದಕ್ಕೆ ತಾನೇ ನಾವು ಇಲ್ಲಿ ಉಳ್ತಾ ಇದ್ದೀರಿ. ಮಶಾಣ ಆಗಿದ್ದರೆ ಬಿಡ್ತಾ ಇದ್ದಾರೆ ಊರು ಜನ ಪೂರ್ತಿ ಮಶಾಣ ಅಪ್ಪ. 9 ಗಂಟೆ ರಾತ್ರಿ ಆಗ್ಲಣ್ಣ ಇಲ್ಲೇ ಇರ್ಕೊಂಡು 9 ಗಂಟೆ ರಾತ್ರಿ ಗಂಟ ಓದ್ತಾ ಇದ್ವಿ ನಾವು. ನಮ್ಮ ಅಪ್ಪ ನಮ್ಮ ತಾತಂದು ಅಂತ ಈ ಬೇರೆ ಏನು ಇಲ್ಲಣ್ಣ ಇಲ್ಲಿ. ಅವ್ರಿಗೂ ಪೂರ ಅವ್ರ ಊರವ್ರಿಗೆಲ್ಲನೂ ಇತ್ತು ಇಲ್ಲಿ ಆಸ್ತಿ ಎಲ್ಲ ಮಾರ್ಕೊಂಡ್ರು. ಇವತ್ತು ನಮ್ಮ ಹುಡುಗರೆಲ್ಲ ಸೇರಿ ಬೈಲ್ ಮಾಡಿದ್ಕ ಅವ್ರಿಗೆ ಇವಾಗ ಮಶಾಣ ಬೇಕು ಅಂತ ಇರೋದು. 7 ವರ್ಷ ಹುಡುಗಿ ನಿಂಕ ನಾನು ಹೊಲ್ದಾಗ ದುಡಿದಿದ್ದೀನಣ್ಣ. 7 ವರ್ಷ ಹುಡುಗಿ ನಿಂಕ ದುಡ್ದಿದ್ದೀನಿ ನಾನು. ಕೋಳಿ ಯಾವಾಗ ಕೂಗ್ತಾಯಿತ್ತೋ, ನಾಯಿ ಯಾವಾಗ ಬಗಳಾಯ್ತು ಅಂತ ಆವತ್ತು ನಿಂಕ ಇವತ್ತು ಗಂಟೆ ದುಡಿತಾನೆ ಇದ್ದೀನಣ್ಣ ನಾನು. 52 ವರ್ಷ ಆಗೈತೆ ನನಗೆ. ಅಷ್ಟೊತ್ತು ಗಂಟೆ ನಮ್ಮದು ಅಂತ ನಾವು ಅನುಸರಿಸ್ಕೊಂಡು ಹೋಗ್ತಾ ಇದ್ರಿ. ಇವ್ರ ಕೈಯಾಗ ಮಾಡಕ್ ಆತಲ್ಲ ಸ್ವಾಮಿ, ನಾವೇ ಉಳ್ಕಡ್ಡಿ ಎಲ್ಲಿತ್ತು ಅಲ್ಲಿ ನಾವೇ ಮಾಡ್ತಾ ಇದ್ದಿದ್ದು. ನಮ್ಗೆ ಎಲ್ಲಿ ಉಲ್ಲೇಖ ಅಲ್ಲೇ ಅಯ್ಯಮ್ಮ ಇಟ್ಟು ತಂದು ನಮ್ಮ ಅಪ್ಪನಿಗೆ ಇಡ್ತಾ ಇದ್ಲು. 5 ಗಂಟೆ ರಾತ್ರಿಗೆ ನಮ್ಮ ಅಪ್ಪ ನೇಗಳು ಕಟ್ಕೊಂಡು ಬರ್ತಾ ಇದ್ವಿ. ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪ ಅದುವರೆಗೂ ನಾವು ದುಡ್ದಿದ್ದೀರಣ್ಣ ಇದು ಜಮೀನಾಗ. ನಾವು ಒಬ್ಬರು ಆಸ್ತಿಗೆ ಹೋಗಿಲ್ಲ, ಮಾರ್ಕೊಂಡ್ರು. ಯಾವ ಊರವ್ರಕ್ಕ? ಇದೇ ಊರಣ್ಣ. ಬೊಮ್ಮನಹಳ್ಳಿಯವ್ರು ಬಂದು ಎಲ್ಲೋ ಬಂದು ಅವ್ರು ಇಲ್ಲಿ ತಳ ಊರಿ ಇಷ್ಟು ಮಾತ್ರ ಮಾಡವ್ರಣ್ಣ. 1990ರಲ್ಲಿ ಸಾಕು ಯಾರಾದೊಬ್ರು ಬೈಟ ನಮ್ಮ ತಾತನಿಗೆ 1941-42ರಲ್ಲಿ ಮಂಜೂರಾಗಿರ್ತೈತೆ. ಮಂಜೂರಾಗಿ ಸರ್ವೆ ನಂಬರ್ 170ರಲ್ಲಿ ನಮ್ಮ ತಾತನಿಗೆ ಮುನಿಗ ಅಲಿಯಾಸ್ ಬಗ್ಗಿಲಿನಿಗೆ 2 ಎಕರೆ ಮಂಜೂರಾಗಿರ್ತದೆ. ಮಂಜೂರಾಗಿ 31/7/44ರಲ್ಲಿ ಮೆಟೇಷನ್ ಆಗ್ತೈತೆ. ಮೆಟೇಷನ್ ಆಗಿ ಖಾತೆ ಆಗಬೇಕು ಅಂತ ಆದೇಶ ಆಗ್ತೈತೆ. ಆಗ್ಲಿಂದನೂ ಸ್ವತಂತ್ರ ಬರೆದಿದ್ದಕ್ಕೆ ಮುಂಚೆಯಿಂದನೂ ನಾವು ಇಲ್ಲೇ ಉತ್ಕೊಂಡು ಬೆಳ್ಕೊಂಡು ನಮ್ಮ ಚಿಕ್ಕಪ್ಪ, ನಾವು, ನಮ್ಮಪ್ಪ, ನಮ್ಮ ದೊಡ್ಡಪ್ಪನವರಿಬ್ಬರು ಎಲ್ಲನೂ ಇಲ್ಲೇ ಅನುಭವದಲ್ಲಿರ್ತೀವಿ. ಯಾವಾಗಲೂ ವ್ಯವಸಾಯ ಮಾಡಿಕೊಂಡೇ ಬರ್ತಾ ಇರ್ತೀವಿ. ಎಲ್ಲಿಂದ ಅಂದರೆ 1941ರಿಂದ. ಇತ್ತೀಚೆಗೆ ನಾವು ಈ ಕಡೆ ಅಂದರೆ ಮಳೆ ಇಲ್ಲದ ಕಾರಣ ಇಲ್ಲಿ ನಾವು ಉಳೋದಕ್ಕೆ ಮತ್ತೊಂದಕ್ಕೆ ಬಂದಿರಲ್ಲ. ಆಮೇಲೆ ಇಲ್ಲೇನು ಸ್ವಲ್ಪ ಆಗ 1997ರಲ್ಲಿ ನಮ್ಮ ದೊಡ್ಡಪ್ಪ ಸತ್ತೋಗ್ತಾರೆ. ನಮ್ಮ ದೊಡ್ಡಪ್ಪ ಸತ್ತಾಗ ನಾವು ತೊಗೊಂಬಂದು ಇಲ್ಲಿ ಮಣ್ಣು ಮಾಡ್ತೀವಿ. 1997ರಲ್ಲಿ ಮಣ್ಣು ಮಾಡಿದ್ಮೇಲೆ ಅದಾದಮೇಲೆ ನಮ್ಮ ದೊಡ್ಡಮ್ಮ, ಆಮೇಲೆ ನಮ್ಮ ದೊಡ್ಡಪ್ಪ, ಮುನಿಯಪ್ಪ, ಗೌರಮ್ಮ ಮತ್ತು ಅವರು ಮಕ್ಕಳು ಒಂದು ನಮ್ಮ 10-15 ಜನ ನಮ್ಮ ಫ್ಯಾಮಿಲಿಯಲ್ಲಿ ಸಾಯ್ತಾರೆ. ಸತ್ತಾಗ ನಾವು ತೊಗೊಂಬಂದು ಇಲ್ಲೇ ನಮ್ಮದು ದೊಡ್ಡ ಕುಟುಂಬ 40ರಿಂದ 50 ಜನ ಈಗಿದ್ದೀವಿ. ಆಗಲೇ 60-70 ಜನ ಇದ್ದೀವಿ ನಮ್ಮ ಕುಟುಂಬದಲ್ಲಿ. ಇದು ನಮ್ಮ ಕುಟುಂಬದ ಆಸ್ತಿ. ಆವಾಗಲಿಂದನೂ ನಾವು ಒಟ್ಟು ಕುಟುಂಬದಲ್ಲೇ ಇರ್ತೀವಿ. ನಮ್ಮ ಒಟ್ಟು ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆಗಳಾದಾಗ ನಾವು ಈ ಕಡೆ ಬರೋದನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬರ್ತಾ ಇರ್ತೀವಿ. ಆಗಲೂ ನಮ್ಮ ಜಮೀನು ಇಲ್ಲೇ ಐತೆ ಅಂದ್ಕೊಂಡು ಎಲ್ಲರೂ ನಮ್ಮ ದೊಡ್ಡವ್ರು ಹೇಳ್ತಾ ಇರ್ತಾರೆ. ಆಮೇಲೆ 1.5 ಎಕರೆ ನಮ್ಮ ದೊಡ್ಡಪ್ಪನಿಗೆ 77-78ರಲ್ಲಿ ನಮ್ಮ ದೊಡ್ಡಪ್ಪನಿಗೆ ಮಂಜೂರಾಗ್ತೈತೆ. ನಮ್ಮ ದೊಡ್ಡಪ್ಪನಿಗೆ ಮಂಜೂರಾದಾಗ 77-78ರಲ್ಲಿ ನಮ್ಮ ದೊಡ್ಡಪ್ಪ 97ರಲ್ಲಿ ತೀರ್ಕೊಂಡಾಗ 98ರಲ್ಲಿ ನಾವು 15 ಗುಂಟೆ ವಿಭಾಗ ಮಾಡ್ಕೊತೀವಿ. ವಿಭಾಗ ಮಾಡಿಕೊಂಡು ನಾವು 15 ಗುಂಟೆ ವಿಭಾಗ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಉಟ್ಕೊಂಡು ಬರ್ತಾ ಇರ್ತೀವಿ. ನಮ್ಮ ಪಾಣಿನೂ ನಮ್ಮ ಹೆಸರಲ್ಲೇ ಇರ್ತೈತೆ. ಆಮೇಲೆ 41-42ರಲ್ಲಿ ಗ್ರಾಂಟ್ ಆಗಿರ್ತಕ್ಕಂಥದ್ದನ್ನು ನಮ್ಮ ದೊಡ್ಡಪ್ಪ ಅವರು, ನಮ್ಮ ಚಿಕ್ಕಪ್ಪ ಅವರು ಎಲ್ಲ ನೋಡ್ಕೊಂಡು ಬರ್ತಾ ಇರ್ತಾರೆ. ನಾವು ಯಾವತ್ತೂ ಹಂಚ್ಕೊಂಡಿರಲಿಲ್ಲ. ನೋಡಿ ಈಗ ಒಟ್ಟಿಗೆ ಹೆಂಗಿದ್ದೀವೋ ಒಟ್ಟು ಕುಟುಂಬದ ಆಸ್ತಿನಲ್ಲೇ ಇರ್ತೀವಿ, ಇಲ್ಲಿವರೆಗೂ ಇರ್ತೀವಿ. ಕಾರಣಾಂತರದಿಂದ ನಾವು 10-15 ಜನನ ನಮ್ಮ ಕುಟುಂಬನ ತಂದು ಇಲ್ಲಿ ಮಣ್ಣು ಮಾಡಿದಾಗ ಇಲ್ಲಿ ನಮ್ಮೂರಲ್ಲೇ ಯಾರು ಸಾಯ್ತಾರೆ. ಸತ್ತಾಗ ಅವ್ರಿಗೂ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆ ಅವಕಾಶ ಮಾಡಿಕೊಟ್ಟು ಅವ್ರನ್ನು ತಂದು ಇಲ್ಲೇ ಊತಿದ್ದೀವಿ. ಸಂಬಂಧ ಏನಿಲ್ಲ, ಊರಿನವರು ಅಂದಾಗ ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ತಂದು ಇಲ್ಲೇ ಊದ್ತೀವಿ. ಊತಾಗ ಅವರು ಅದನ್ನೇ ಇಟ್ಕೊಂಡು ಒಂದಲ್ಲ ಎರಡಲ್ಲ, ಮೊನ್ನೆ ಕರೋನಾ ಟೈಮಲ್ಲೂ ಬಂದು ಕೇಳ್ಕೊಂಡಾಗ ನಾವೇ ತಂದು ನಮ್ಮ ವಂಶಾಸ್ತ್ರಕ್ಕೆ ಗುಣಿ ಹೊಡೆದು ಮಾಡ್ತಾರೆ. ಅಂದರೆ ನಮ್ಮ ವಂಶಸ್ಥರು ತೋಟಿಗರಲ್ಲ. ಇವರು ಬಂದು ಕೇಳ್ಕೊಂಡಾಗ ಏನೂ ಇಲ್ಲ ಅಂದಾಗ ನಮ್ಮ ದೊಡ್ಡಪ್ಪನವರು ಚೇರ್ಮನ್ ಆಗಿರ್ತಾರೆ.
ಆ ಒಂದು ಉದ್ದೇಶದಿಂದ ನಮ್ಮ ದೊಡ್ಡಪ್ಪನವರು ಪ್ರೀತಿ ವಿಶ್ವಾಸದಿಂದ ನಾವು ಅದೇ ಪ್ರೀತಿ ವಿಶ್ವಾಸ ಇವ್ರು ನಮ್ಮೂರವ್ರು ಕೊಡಬೇಕು ಅಂತ ತಂದು ಹಾಕಿದ್ದೀವಿ. ಯಾರು ಕೇಳೋದು ನಿಮ್ಮನ್ನು? ಯಾರು ಕೊಡ್ತೀರಿ? ಯಾರು ಉಣ್ತಾರೆ? ಇಲ್ಲಿ ಸತ್ತಾಗ ದೊಡ್ಡವರು ಚಿಕ್ಕವರು ನಮ್ಮೂರಿನಲ್ಲಿ ಸತ್ತಾಗ ಅವ್ರನ್ನ ತಂದು ಇಲ್ಲಿ ಮಣ್ಣು ಮಾಡ್ತೀವಿ. ಮಣ್ಣು ಮಾಡಿ ಯಥಾಸ್ಥಿತಿ ಏನು ತೊಂದರೆನೂ ಇರೋಲ್ಲ. ಅದು ಕಾಲಕ್ರಮೇಣ ಏನಾಗ್ತೈತೆ ಅವರು ಬಂದು ಕೇಳಿ ನಾವು ಹಾಕ್ಸಿದ್ದೀವಿ. ನಮ್ಮದು 10-15 ಬಾಡಿ ಐತೆ, ಅವ್ರದ್ದು ಒಂದು 10-15 ಬಾಡಿಗಳಿದ್ದಾವೆ. ನಾವು ಮಣ್ಣು ಮಾಡಿದ್ದೀವಿ. ಅದನ್ನು ಬಂದು ಕೇಳ್ಕೊಂಡಾಗ ಮೊನ್ನೆ ಬಂದು ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿದಾಗ ಅವ್ರೇನು ಮಾಡ್ತಾರೆ, ನಿಮ್ಮ ಜಾಗನೇ ಬರೋಲ್ಲ, ಇದು ಮಶಾಣ ಅಂತ ಹೇಳ್ತಾರೆ. ನೋಡಪ್ಪ, ನಾವು ಒಂದು ಮಾನವೀಯತೆ ದೃಷ್ಟಿಯಿಂದ 5 ಗುಂಟೆ ಅಲ್ಲ, ನಾವು ಹಾಕಿರೋದು ನಮ್ಮದು ತಪ್ಪೈತೆ ಅಂತೇಳಿ ಒಂದು 5 ಗುಂಟೆ ಅಲ್ಲ 10 ಗುಂಟೆ ಬಿಟ್ಕೊಡ್ತೀವಿ ಅಂತೇಳಿ ನಾವೇ ಸ್ವಂತ ನಮ್ಮ ಖರ್ಚಲ್ಲೇ ಕಾಂಪೌಂಡ್ಗೆ ಎಲ್ಲ ಒಡಿಸಿ ಮಾಡಿಕೊಡ್ತೀವಿ ಅಂತ ಬಂದಾಗ ಅವರು ವಿಷಯ ಅದೇ DC-ಗೆ ಅರ್ಜಿ ಕೊಡ್ತಾರೆ. ಇವ್ರ ಜಾಗನೇ ಇಲ್ಲ, ಇವ್ರದ್ದು ಜಾಗನೇ ಅಲ್ಲ. ಯಾರು ಅರ್ಜಿ ಕೊಡೋದು? ಇವರು ಊರವ್ರನ್ನೆಲ್ಲ ಸೇರಿ ಅರ್ಜಿ ಕೊಡ್ತಾರೆ. ಅಲ್ಲಿ ಊರವರು ಅವ್ರು ಸಂಬಂಧಪಟ್ಟವರು ಒಬ್ರಿಬ್ರು ಆದರೆ ಬಾಡಿಗೆ ಮನೆಯವರು ಮತ್ತೊಂದವರು ಬಂದು ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ, DC-ಗೆ ಕಳಿಸ್ತಾರೆ. DC ಇದ್ಕೊಂಡು ತಹಶೀಲ್ದಾರ್ಗೆ ಮತ್ತು ಅವರ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ರೆವಿನ್ಯೂ ಅವರಿಗೆ ಅರ್ಜಿ ಇದು ತನಿಖೆ ನಡೆಸಲಿ ಅಂತ ಕೊಡ್ತಾರೆ. ಆ ತನಿಖೆನಲ್ಲಿ ಏನಾಗ್ತೈತೆ, ಮತ್ತೊಂದು ಸತಿ ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿದಾಗ 2 ಎಕರೆ ನಮ್ಮ ಜಾಗದಲ್ಲೇ 10 ಗುಂಟೆ ಹೋಗ್ತೈತೆ ಅಂತ ಮಂಜೂರು ಕಾಪಿನಲ್ಲಿ, ಸ್ಕೆಚ್ ಕಾಪಿನಲ್ಲಿ ಬರ್ತೈತೆ ನೋಡಿರಿ. ಇದು ಸ್ಕೆಚ್ ಕಾಪಿ. 2 ಎಕರೆ ಇಲ್ಲ, ಕರೆಕ್ಟ್ 2 ಎಕರೆನಲ್ಲಿ ಬಂದಾಗ ಈ ಸ್ಕೆಚ್ಚಲ್ಲೆಲ್ಲ ಬಂತು ಇದಾದಾಗ ತಿರ್ಗಾ ತೊಂದರೆ ಕೊಡಲೇಬೇಕು ಅಂತೇಳಿ ಆಮೇಲೆ ನಾವು ಯಾರನ್ನು ಮಣ್ಣು ಮಾಡೋಕ್ಕೆ ಅವಕಾಶ ಕೊಟ್ಟಿರಲ್ಲ. ಮೊನ್ನೆ ಇದ್ದಕ್ಕಿದ್ದಂಗೆ ಒಬ್ರು ಸಾಯ್ತಾರೆ. ಸತ್ತಾಗಲೂ ನಾವೇನು ಮಾಡ್ತೀವಿ, ನಾವು ಅರ್ಜಿನೂ ಕೊಡಲಿಲ್ಲ. DC ಅವ್ರು ಬಂದು ಮಣ್ಣು ಮಾಡಬೇಕು ಅಂತ ಕೇಳ್ತಾರೆ ನಮ್ಮನ್ನು. ನೋಡಪ್ಪ, DC-ಗೆ ಅರ್ಜಿ ಕೊಟ್ಟಿದ್ದೀರಾ ನೀವು, DC ಆದೇಶ ಬರೋವರೆಗೂ ಕಾಯಿರಿ, ಆಮೇಲೆ ಬೇಕಾದ್ರೆ ನೀವು ಮಣ್ಣು ಮಾಡ್ಕೊಳ್ಳೋಣ ಅಂತ ಹೇಳ್ತೀವಿ. ಹೇಳಿದಾಗ ಅದೇ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಸ್ಟೇಷನ್ಗೆ ಹೋದಾಗ ಸರ್ಕಲ್ ಇನ್ಸ್ಪೆಕ್ಟ್ರು, ತಹಶೀಲ್ದಾರು, ರೆವಿನ್ಯೂ ಸಂಬಂಧಪಟ್ಟವರೆಲ್ಲ ಬಂದು ನಮ್ಮನ್ನು ರಿಕ್ವೆಸ್ಟ್ ಮಾಡ್ತಾರೆ. ನೋಡಿರಿ, ಆಗಿರೋದಾಗಿದೆ, ನಾವು ಪರಿಹಾರ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದು. 10 ಗುಂಟೆ ಆಯ್ತಲ್ಲ ಸರ್, 10 ಗುಂಟೆ ಪರಿಹಾರ, ನಮ್ಮನ್ನು 10 ಗುಂಟೆ ಸಪ್ರೇಟ್ ಸ್ಪಿಟ್ ಮಾಡಿ ಅದು ನಿಮ್ಮ ಜಾಗದಲ್ಲೇ ಬರ್ತೈತೆ 10 ಗುಂಟೆ ಅಂದಾಗ ನಾವೇ ಒಂದು ಮಾಡ್ತೀವಿ. ಆಯಿತು, 10 ಗುಂಟೆಗೆ ಏನಾಯಿತು ಸರ್ಕಾರದಿಂದ ಪರಿಹಾರ ಕೊಟ್ಬಿಟ್ಟು ನಮ್ಮ ಒಪ್ಪಿಗೆ ಪತ್ರನೂ ಎಲ್ಲರೂ ಸೇರಿ ಒಪ್ಪಿಗೆ ಕೊಟ್ಟಿದ್ದೀವಿ. ನಮ್ಮ ವಂಶಸ್ಥರು ಒಪ್ಪಿಗೆ ಕೊಟ್ಟಿದ್ದೀವಿ. ನಮ್ಮೇನು ಅಭ್ಯಂತರ ಇಲ್ಲ, ಅದು ಬರೋವರೆಗೂ ಬೇಡ ಅಂತ ಹೇಳ್ತೀವಿ. ಅವ್ರು ಮಣ್ಣು ಮಾಡೋದಕ್ಕೆ ಬೇಡ ಅಂತ. ಅವ್ರ ಮಾನವೀಯತೆ ದೃಷ್ಟಿಯಿಂದ ನೋಡಪ್ಪ, ಆಗಿರೋದಾಗೈತೆ, ಹೋಗಿರೋದಾಗೈತೆ, ನಿಮಗೆ ಪರಿಹಾರ ಕೊಡುವಂಥ ಜವಾಬ್ದಾರಿ ನಮ್ಮದು ಅಂತೇಳಿ ಅಷ್ಟೇ. ಸರ್ಕಲ್ ಇನ್ಸ್ಪೆಕ್ಟ್ರು, RI, ಸೆಕ್ರೆಟ್ರಿ, ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಒಪ್ಪಿಗೆ ಮಾಡಿದ ಮೇಲೆ ಮಣ್ಣು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಅವರು ಬಂದು ಬೌಂಡ್ರಿ ತೋರಿಸ್ತಾರೆ. ಇಲ್ಲಿ ಬೌಂಡ್ರಿ ತೋರಿಸಿದಾಗ ನಾವೇ ಬಂದು JCB-ಲಿ ಹಾಕಿಸಿ ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ಬಿಟ್ಕೊಡ್ತೀವಿ. ಆದ್ರೂ ನಮ್ಮ ಮೇಲೆ ಒಂದು ಚಾನಲ್ನ ಇಟ್ಕೊಂಡು ನಮ್ಮ ಮೇಲೆ ಒಂದು ಆರೋಪ ಮಾಡ್ತಾರೆ. ಏನಂತ, ಭೂ ಮಾಫಿಯಾ, ಆಮೇಲೆ ಏನೇನೋ ಹೇಳ್ತಾರೆ. ಅವರು ರಾಮಕೃಷ್ಣ ಅವರು 1990ರಲ್ಲಿ ಊರಿಗೆ ಬಂದಾಗ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ. ಅವರು ಸಿಂಗ್ಚಂದ್ರ ಸರ್ವೆ ನಂಬರಲ್ಲಿ 20 ಎಕರೆ PTCL ಅಂದರೆ ಗೌಡ್ರದ್ದು ದಲಿತರದ್ದು ಜಮೀನು ಹೊಡೆದವನೆ. ಅವ್ನು PTCL ಜನಕ ಭಗವಂತ. ಇದು ಏನು ಹೇಳ್ತಾರೆ ಅದನ್ನು, ಅಲ್ಲಪ್ಪ, ಭಗವದ್ಗೀತೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಭೂತವನೇ ಭಗವದ್ಗೀತೆ ಮಾತಾಡ್ತಾನೆ. ಅವ್ನು ಬಂದಾಗ ಅವ್ನ ಕಾಲು ಚಪ್ಪಲಿ ಇರಲಿಲ್ಲ, ಅವನಿಗೆ ಹಾಕ್ಕೊಳ್ಳೋಕೆ ಜಾಗ ಇರಲಿಲ್ಲ. ನಾವು ಅವನನ್ನು ಗೆಲ್ಲಿಸಿ, ಅವ್ನಿಗೆ ಓಟ್ ಹಾಕಿ ಗೆಲ್ಲಿಸಿ ಅವನ ನಾಯಕನ ಮಾಡಿದ್ದಕ್ಕೆ ಅವ್ನ ಕೊಡುಗೆ ಏನು? ಅವನ ಕೊಡುಗೆ ಈ PTCL ಅಲ್ಲಿ ಜಮೀನು ಹೊಡೆಯೋದು, ಬಡವರದು, ದಲಿತರದು, ಗೌಡ್ರದ್ದು, ಬರೀ ಇವ್ರದ್ದು ಹೊಡೆದಿರೋದು. ಅವನಿಗೆ ಮಾನವೀಯತೆ ಇದ್ದು ಜನಕ್ಕೆ ಒಳ್ಳೇದೇ ಮಾಡಬೇಕು ಅಂದಾಗ ಅವನ ಜಾಗದಲ್ಲಿ ಕೊಡಲಿ. 1 ಎಕರೆ ಅಲ್ಲ 2 ಎಕರೆ ಬಿಡಲಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಈಗಲೂ ಅವನು ಹೇಳ್ತಾನೆ, ನಮ್ಮದು ಏನು DC ಆದೇಶ ಮಾಡಿಬಿಟ್ರೆ ಮಶಾಣ ಅಂತ ಆದೇಶ ಮಾಡಿಲ್ಲ ಅಂದರೆ ನಮ್ಗೆ ಬಿಟ್ಬಿಡ್ತೀನಿ. ನಾವು ಅಷ್ಟೇ, ಈಗ DC ಆದೇಶ ಏನನ್ನ ಮಶಾಣ ಅಂತ ಬಂದರೆ ನಾವು ಇವಾಗಲೂ ಸಂಪೂರ್ಣವಾಗಿ ಬಿಟ್ಕೊಟ್ಟು ನಾವು ಹೋಗೋದಕ್ಕೆ ನಾವು ರೆಡಿಯಾಗಿದ್ದೀವಿ. ನಮ್ಮ ಹೆಸರು ರಮೇಶ್ ಅಂತ. ಗ್ರಾಂಟ್ ಆದವಾಗ ಈಗ ಒಂದು 5 ವರ್ಷಗಳಿಂದ
ನಮ್ಮ ತಂದೆ ಹೋದ್ಮೇಲೆ ನಮ್ಮ ಚಿಕ್ಕಪ್ಪ ಮಾಡ್ತಾಯಿದ್ರು. ಅವ್ರು ಮಾಡ್ತಾ ಇದ್ದವಾಗ ಅವ್ರಿಗೂ ಏಜ್ ಆಯಿತು. ಅದಕ್ಕೆ ನಾವೇನು ಮಾಡಿದ್ರಿ, ಈ ಹೊಲ ಉಳೋದು ಸ್ವಲ್ಪ ಸ್ಟಾಪ್ ಮಾಡಿದ್ರಿ. ಈ ಹೊಲ ಉಳ್ತಾ ಇದ್ದವಾಗ ನಾನು ಫೋಟೋ ಇಟ್ಕೊಂಡಿದ್ದೀನಿ. ನನ್ನ ಫೋಟೋ ಇದೆ. 60 ವರ್ಷ ಆಗಲಿಲ್ಲ, 70 ವರ್ಷ ಆಗಲಿಲ್ಲ. ಅವನು ಯಾವನೋ ರಾಜನು ಅಂತ ಹೇಳ್ತಾನೆ. ಅನ್ನ ತಿನ್ನೋ ಬಾಯಲ್ಲಿ ಎಲ್ಲಿ ತಿನ್ನೋ ಮಾತಾಡಬಾರ್ದು. ನೋಡು, ನಾನು ಫೋಟೋ ಇದೆ. ಯಾರೋ ಕೌನ್ಸ್ಲರ್ ಅಂತ ರಾಜು ಅದು ಮಾತಾಡ್ತಾನೆ. ಅದು ಸುಮಾರು ವರ್ಷಗಳಿಂದ ಬೈಲಿದೆ. ಆ ಬೈಲಲ್ಲಿ ಅದು ಯಾರೂ ಇಲ್ಲ, ಗೋಮಾಳ ಜಾಗ ಅಂಥೇಳಿ ಅದನ್ನು ಪಾಣಿ ಎತ್ಬಿಟ್ಟು ಮಚಾಣ ಮಾಡ್ತೀನಿ ಅಂತ ಬಂದ. 60 ವರ್ಷ ನಾವು ಬೆಳೆ ಬೆಳೀತಾ ಇರೋದು ಕೂಡ ಸಮೇತ ನನ್ನ ಹತ್ರ ಫೋಟೋ ಇದೆ. ಅದನ್ನಂತಾನೆ 60 ವರ್ಷ 70 ವರ್ಷ ಅಂತ ಈ ಥರ ಬೆಳೆ ಇಟ್ಕೊಂಡು ನಾವು ಜೀವನ ಮಾಡ್ತಾ ಇರೋದು. ಅವರು ಕೌನ್ಸ್ಲರ್ಗಳಾಗಿ ಮೆಂಬರ್ಗಳಾಗಿ ನಾವೇ ಓಟ್ ಹಾಕಿ ಖುದ್ದಾಗಿ ಗೆಲ್ಲಿಸಿ ಇವತ್ತು ಬಿಲ್ಗಳು ಮಾಡ್ತಾರೆ. ಏನು ಬಿಲ್ಲು? ನಾನು ಚರಂಡಿ ಮಾಡ್ತೀನಿ, ರೋಡ್ ಮಾಡ್ತೀನಿ, ಮನೆ ಕಟ್ಸ್ಕೊಡ್ತೀನಿ ಅಂತ. ಆ ಬಿಲ್ಗಳನ್ನ ತಗೊಂಡೋಗಿ ಬಡ್ಡಿ ಅವರ ಬಿಟ್ಕೊಂಡು 10 ರೂಪಾಯಿ ಬಡ್ಡಿ ದಂಧೆ ಮಾಡ್ತಾರೆ. ಬಡ್ಡಿ ದಂಧೆಗಳು ಮಾಡಿಕೊಂಡು ಅವ್ರ ಮನೆಗಳು ಕಟ್ಕೊಂಡು ಜೀವನ ಮಾಡ್ತಾವ್ರೆ. ಇವತ್ತು ಒಂದು ರೋಡು ಹಾಕ್ದವ್ರಿಲ್ಲ, ಒಂದು ಲೈಟ್ ಹಾಕ್ದವ್ರಿಲ್ಲ. ಇವತ್ತು ಈ ಸರ್ವೆ ನಂಬರಲ್ಲಿ ಮಶಾಣ ಅಂತ ಬಂದರೆ ನಾವು ಬಿಟ್ಕೊಡಕ್ಕೆ ರೆಡಿಯಾಗಿದ್ದೀರಿ. ಇಲ್ಲಾಂದರೆ ನೀನು ನಿನ್ನ ಊತಿರೋ ಸಮಾಧಿನ ಕೂಡ ನೀನು ತೋಡ್ಕೊಂಡು ಎತ್ಕೊಂಡೋಗಿ ನಿನ್ನ ಮನೇಲಿ ಉತ್ಕೋಬೇಕು. ಆ ರೀತಿ ಹೇಳಬೇಕಾಗುತ್ತೆ. ಆದರೂ ಈ ರಾಮಕೃಷ್ಣ ಅವ್ರು ಮಾತಾಡ್ತಾರೆ, ಇದೇ ಸರ್ವೆ ನಂಬರ್ ನಮ್ಮ ಜಮೀನನ್ನ ಕೇಳಿದ್ರು. ಆ ಕೇಳಿದವಾಗ ನಾವು ಕೊಡಲ್ಲ ಅಂದಿದ್ದಕ್ಕೆ ನಾ ಕೊಡೋ ಮಾಲ್ನ ಕೊಡೋಕೆ ಕಿಡಿ ಕೊಡ್ದು ಅಂತೇಳಿ ಇವತ್ತು ನಮ್ಮ ಜಮೀನನ್ನ ಇವತ್ತು ಮಶಾಣ ಮಾಡಾಕಿದ್ದಾರೆ. ಆ ಸುತ್ತಪಕ್ಕ ಚೇರ್ಮನ್ ಯಲ್ಲಪ್ಪ ನಮ್ಮ ತಂದೆ ಹೆಸರು. ಈ ಜಾಗ ಚೇರ್ಮನ್ ಯಲ್ಲಪ್ಪಂದು ಇಲ್ಲಿ ಬೆಳೆ ಮಾಡ್ತಾ ಇಲ್ಲ ಅಂತಂದರೆ ಈ 7 ಊರಲ್ಲಿ ಇವತ್ತು ನಾವು ಜಮೀನು ಬಿಟ್ಕೊಡೋಕೆ ರೆಡಿಯಾಗಿದ್ದೀರಿ. ಹಂಗಾಗಿ ಇವತ್ತು ಅದನ್ನ ಮಾಡ್ತಾ ಇರೋದು ಜಮೀನುಗಳು ಬಡವರಿಗೆ 1,50,000 ಇಂಥರ ಕೊಟ್ಟು ಆತನಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದ್ದರೆ ಆನೆಕಲ್ಲಲ್ಲಿ ಬಿಟ್ಟು ತೊಲಗಿದ್ದಾನೆ. ಹಂಗೆ ತೊಲಗಬೇಕು. ಮನೆ ಲಗ್ನಪತ್ರ ಅಂತ ಅವ್ರದ್ದು ಯಾರ್ದವ್ರದ್ದು ತಮ್ಮವ್ರದ್ದು ಲಗ್ನಪತ್ರ ಕೊಡಬೇಕು ಅಂತ ಬಂದು ನಮ್ಮನ್ನು ಬೀದಿಗೆ ಎಳೆದ್ಬಿಟ್ಟು ಹೋಗವನೆ. ನಮ್ಮನ್ನು ಅದು ಪೊಲೀಸರು ನಮ್ಮನ್ನು ಕರ್ಕೊಂಡೋಗಿ ಅರೆಸ್ಟ್ ಮಾಡಬೇಕಂತೆ. ನಮ್ಮನ್ನೆಲ್ಲ ಅರೆಸ್ಟ್ ಮಾಡೋ ಸ್ವಾಮಿ, ಕಳ್ಳ ನೀನು ಕಳ್ಳ. ನಮ್ಮನ್ನು ದಲಿತರ ಜಮೀನುಗಳನ್ನೆಲ್ಲ ಕಿತ್ಕೊಂಡು ನೀನು ಹಾಳು ಮಾಡಿ ನಮ್ಮನ್ನೆಲ್ಲ ದ್ರೋಹ ಮಾಡಿ ಇವತ್ತು ನೀನು ಊರು ಬಿಟ್ಟು ಸಿಟಿಗೆ ಹೋಗಿದ್ದೀಯಾ. ಸಿಟಿನಲ್ಲಿರಬೇಕು. ಅಷ್ಟು ಮಾತ್ರ ನೀನು ಇದು ಮಾಡಬೇಕು. ನಮ್ಮನ್ನೆಲ್ಲ ಅರೆಸ್ಟ್ ಮಾಡೋದು ನೀನು ಎಲ್ಲೆಲ್ಲಿ ದ್ರೋಡೆ ಯಾರ್ಯಾರ್ದು ದಲಿತರ ಜಮೀನುಗಳು, ಆಮೇಲೆ ಬಡ್ಸ್ತಾನದಲ್ಲಿ ಬೇರೆ ಜನ ಅದು ಅವ್ರದ್ದೆಲ್ಲ ನೀನು ಪಿಟಿಸಲು ಕೇಸ್ಗಳು ಹಾಕ್ಕೊಂಡು ಇವತ್ತು ಎಲ್ಲ ಜಮೀನುಗಳೆಲ್ಲ ಮಾಡಿಬಿಟ್ಟು ಸಂತೆಗೆ ಬಂದು ವ್ಯಾಪಾರ ಮಾಡ್ಕೊಂಡೋದು ಹಂಗೆ ಹೋಗೇ ಬಿಟ್ಟೆ ನೀನು. ಓದೋನು ಹಂಗೆ ಇರಬೇಕು. ಇವತ್ತು ನನ್ನ ಜಮೀನಿಗೆ ಬಂದು ನಮ್ಮ ಅಪ್ಪ ಅನ್ನ ತಿಂದು ನೀನು ತಟ್ಟೆನಲ್ಲಿ ಬೆಳೆದಿದ್ದು. ನೀನು ಒಂದು ಕೊಲೆ ಕೇಸಲ್ಲಿ ನೀನು ತಪ್ಪಿಸ್ಕೊಂಡು ಬಂದಿದ್ದು. ನೀನು ಕೊಲೆ ಕೇಸಲ್ಲಿ ತಪ್ಪಿಸ್ಕೊಂಡು ಬಂದೋ. ನೀನು ನಮ್ಮ ಮನೆ ಮುಂದೆ ಒಂದು ಹೆಂಚು ಮನೇಲಿದ್ದೆ. ನೀನು ಒಂದು ಹೆಂಚು ಮನೇಲಿ ಇದ್ದವಾಗ ನಮ್ಮಪ್ಪ ಹಾಲು ಕೊಡ್ತಾ ಇದ್ದ ನಿನಗೆ. ನಾನು ನೋಡ್ದಾಗೆ ಒಂದು ಗ್ಲಾಸ್ ಹಾಲು ಕೊಡ್ತಾ ಇದ್ದ. ಆ ಜಾಗದಲ್ಲಿ ನಿನ್ನ ಬಾದ್ರಪುರದಲ್ಲಿ ನಿಲ್ಲಿಸಿ ನಾವೆಲ್ಲ ಎತ್ಕೊಂಡು ನಿಮ್ಮನ್ನು ಗೆಲ್ಸಿದ್ದಕ್ಕೆ ಇವತ್ತು ಚೇರ್ಮನ್ ಯಲ್ಲಪ್ಪಂದಲ್ಲ ಅಂತ ಜಾಗ ಮಾಡೋಕ್ಕೆ ಬಂದಿದೆಯಾ ನೀನು ದೊಡ್ಡ ಕೊಲೆಗಾರನ ಕೂತಿದೆಯಾ ನೀನು. ನಿನಗೆ ಮಾನ ಮರ್ಯಾದೆ ಅನ್ನೋದಿದ್ದರೆ ಈ ಊರಿಗೆ ಅಜ್ಜ ಹಾಕ್ಬಾರ್ದು. ನೀನು ಯಾವ ಊರು ನಿಂದು? ಯಾವ ಊರು ಸ್ವಾಮಿ ನಿಂದು? ಬೊಮ್ಮನಹಳ್ಳಿ ಕಡೆ ನೀನು ಅಲ್ಲಿರಬೇಕು. ನೀನು ಹುಟ್ಟಿದ್ದು ಬೆಳೆದಿದ್ದಿಲ್ಲಲ್ಲ. ನಾವು ಹುಟ್ಟಿ ಬೆಳೆದು ನಾವು ಈ ಜಾಗದಲ್ಲಿ ಇರೋರನ್ನ ಬಂದು ಎಲ್ಲರನ್ನೂ ದಲಿತರನ್ನ ಬೋವಿಗಳನ್ನ ಜನರಲ್ನ ಎಲ್ಲ ಯಾಮಾರಿಸ್ಬಿಟ್ಟು ಹೋಗ್ಬಿಟ್ಟೆ. ನೀನು ಎಷ್ಟು ಎಕರೆ ಜಮೀನು ಮಾಡಿದ್ಯಾ? ನೀನು ಬಂದಾಗ ಒಂದು ಕಾಲಿಗೆ ನಿನ್ನ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ. ರಾಮರ ದೇವಸ್ಥಾನ ಹತ್ರ ಒಂದು ಟೈಲರ್ ಅಂಗಡಿಯಲ್ಲಿ ಕುತ್ಕೊತಾ ಇದ್ದೆ ನೀನು. ಇವತ್ತು ಎಷ್ಟು ಎಕರೆ ಮಾಡಿದ್ಯಾ ನೀನು? ನಾವು ಇಲ್ಲಿ ಹುಟ್ಟು ಬೆಳೆದು ನಾವು ಇವತ್ತು ಒಂದು ಸೈಟ್ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ನೀನು ಕಾಲಕ್ಕೆ ಚಪ್ಪಲಿ ಇಲ್ಲದೆ ಬಂದೆ ಮಾಡಿಕೊಂಡು ನೀನು ಇವತ್ತು ಬೆಂಗಳೂರಿಗೆ ಓಡೋಗಿದ್ಯಾ. ಹಂಗೆ ಇರ್ಬೇಕು ನೀನು. ಅದು ಬಿಟ್ಟು ನಮ್ಮ ಮೇಲೆ ಗೂಬೆ ಕುಳ್ಳಿಸಿ ನಮ್ಮನ್ನು ರೌಡಿ ಥರ ಮಾಡೋಕೆ ಪ್ರಯತ್ನ ಮಾಡಿದ್ಯಾ. ಇದೆಲ್ಲ ಮುಂದಕ್ಕೆ ನಿನಗೆ ಜಾಗ್ರತೆ ಹೇಳ್ಬೇಕಂತ ಹೇಳಿ ನಾನು 2 ಮಾತನ್ನು ಮುಗಿಸಿ. ಜಮೀನು ನೋಡಿರೋದು ನಾನು. ನಮ್ಮಪ್ಪ ನಮ್ಮಮ್ಮ ಎಲ್ಲ ಈ ಜಮೀನಾಗ ದುಡ್ದಿರೋದು. ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಎಲ್ಲನೂ 7 ಗಂಟೆ ಹೊತ್ತಿಗೂ ನಮ್ಮಮ್ಮ ಬಂದು ಇಲ್ಲಿ ಊಟ ಹಾಕ್ತಾಯಿದ್ಲು. ನಮ್ಮ ಚಿಕ್ಕಮ್ಮ ನಮ್ಮ ಅಪ್ಪನಿಗೆ ನೇಗ್ಲು ಹೊತ್ಕ ಈ ಜಮೀನು ಈ ತಳ ಎಲ್ಲ ನಮ್ಮದೇ ಅಣ್ಣ, ಯಾರ್ದು ಅಲ್ಲನು. ಇವನು ರಾಮಕೃಷ್ಣನ್ ಹೋಗಿ ಎಲ್ಲೋ ಬೊಮ್ಮನಹಳ್ಳಿನಾಗಿದ್ದ. ಅವ್ರ ಅಣ್ಣ ಯಾರನ್ನೂ ತಿಂದು ಬಿಟ್ಟಿದ್ದ. ಅವಾಗ ನಮ್ಮಪ್ಪ ಬಂದು ಇಲ್ಲಿ ಕಾಪಾಡ್ದ. ಅವನ್ನ ಎತ್ಕೊಂಡೋಗಿ ತಮಿಳ್ನಾಡಿಗೆ ಉಳಿಸ್ದ ಅವನ್ನ. ಇವತ್ತು ನಮ್ಮ ಮೇಲೆ ಇಷ್ಟು ಜಬರ್ದಸ್ತ್ ಮಾಡ್ತಾವನೆ. ಇದು ಈ ತಳ ನಮ್ದಣ್ಣ, ಈ ತಳ ನಮ್ಮದು. ಅವ್ನು 100ಕ್ಕೆ 100 ಹೇಳಲಿ. ಎಲ್ಲಿ ನಮ್ಗ ತೊಂದರೆ ಕೊಡ್ತಾವ್ರಣ್ಣ. ಇವ್ನು ಎಲ್ಲಿದ್ದೋನೋ ಇವನ್ನೆಲ್ಲ ಓಶಿನಾಗೇನೆ ಮಾಡ್ಕೊಂಡು ಬಂದಿರೋದು ಬಿಲ್ಡಿಂಗ್ಗಳೆಲ್ಲನೂ. ನಾವು ಯಾರ ಸತ್ಗೂ ಹೋಗಿಲ್ಲ. ನಾವು ಮನೆ ತುಂಬ ನೀರು ತುಂಬ್ಕೊಂಡಿದ್ರೂ ಕೂಡ ಅವನ ಹತ್ರ ಹೋಗಿ ನನ್ನ ದೊಡ್ಡ ತಮ್ಮ ಕಾಲು ಹಿಡ್ಕೊಳ್ತಾ ಇದ್ದ. ನನ್ನ ಮನೆ ಹಿಂಗೈತೆ ಅಂತ. ನನ್ನ ದೊಡ್ಡ ತಮ್ಮ ನಿಸಾರ್ತಾ ಇರಲಿಲ್ಲ. ಫೋನ್ ಬರೋ ಹೊತ್ಗೆ ಅವನಿಂದೆ ಅವ್ನು ಬೇರೆ ಕಡೆ ಹೋಗ್ಬಿಡ್ತಾ ಇದ್ದಾರೆ. ನನ್ನ ದೊಡ್ಡ ತಮ್ಮನು ಅಲ್ಲೇ ನಿಂತ್ಕೊಂಡಿರ್ತಾ ಇದ್ದಾರೆ ರಚೆ ಹತ್ರ.
ಹೋಗೋ ರಾಮಕೃಷ್ಣ ಹತ್ರ ಹೋಗೋ ಏನಾನ ಹೇಳೋಗೋ ಗೆದ್ದವನೇ ಅಂತ ಹೇಳ್ತಾನೆ ಇದ್ದೆ. ಅವ್ನು ಪಾಡ್ಕ ಅವ್ನು ತಾನೇ ಇದ್ದ. ಇವಾಗ ಎಲ್ಲೆಲ್ಲೋ ಜಮೀನುಗಳು ಇಟ್ಕೊಂಡು ಎಲ್ಲೆಲ್ಲೋ ಮಾಡಿಕೊಂಡು ಅವ್ನು ಬಿಲ್ಡಿಂಗ್ಗಳು ಕಟ್ಕೊಂಡ. ಇವತ್ತು ನಮ್ಮ ಅಪ್ಪನ ಹುಟ್ಟಿರೋರು ಅವರು ನಮ್ಮ ಜಮೀನು ಬಂದು ಕೇಳೋಕೆ ಅವ್ನು ಯಾರನ್ನ ಟಿ ವಿ ಸ್ಟೇಷನ್ಗಳು ಕೊಡೋಕೆ ಅವ್ನು ಎಷ್ಟು ಅಳ್ಕೊಂಡ್ಬಿಟ್ಟದ ಅವನು. ಅಷ್ಟೇ ನಾನು ಹೇಳೋದು. ವಾರ್ಡ್ನಲ್ಲಿ 23ನೇ ವಾರ್ಡಲ್ಲಿ ತೊಂದರೆ ಕೊಡ್ತಾವನೆ. ಅವ್ನು ಕೊಡ್ತಾವನೆ. ನಮ್ಮನ್ನು ಕೆಲ್ಸಕ್ಕೆ ಹೋಗೋಕ್ಕೂ ಬಿಡ, ಊಟ ಮಾಡೋಕ್ಕೂ ಬಿಡ. ನಮ್ಮನ್ನು ನಾವು ಕೂಲಿ ಮಾಡ್ಕೊಂಡು ತಿಂತಾ ಇದ್ದೀರಿ. ಇವತ್ತು ಮಾಜಿ ಕೌನ್ಸಿಲರು ಇವನು ರಾಮಕೃಷ್ಣ ಎಲ್ಲ ಸೇರಿಕೊಂಡು ಈ ಥರ ಮಾಡ್ತಾವ್ರೆ. ಈ ಭೂಮಿ ಯಾರ್ದಲ್ಲಣ್ಣ? ನಮ್ದಣ್ಣ. ನಮ್ಮ ಅಪ್ಪ ಸಂಪರ್ಸಿದ್ದು, ನಮ್ಮ ತಾತ ಸಂಪರ್ಸಿದ್ದು. ನಾನು 7 ವರ್ಷ ಮಗುನಂಕ ಈ ಭೂಮಿನೊಳಗೆ ಕಷ್ಟ ಬಿಟ್ಟಿದ್ದೀನಣ್ಣ. ಹುಲ್ಲು ಬೇರೆ ಎತ್ತಿದ್ದೀನಣ್ಣ. ಈ ಭೂಮಿ ಒಳಗೆ ಬೇರೆ ಎತ್ತಿದ್ದೀನಣ್ಣ ನಾನು. ನನ್ನ ಕಷ್ಟ ಗೊತ್ತು. 7 ಗಂಟೆ ಆದ್ರೂ ಕೂಡ ಈ ಜಾಗ ಬಿಟ್ಟು ಪಕ್ಕ ಹೋಗ್ತಾರಿಲ್ಲಣ್ಣ ನಾವು. ಅಷ್ಟು ಕಷ್ಟಪಟ್ಟಿದ್ದೀವಿ. ನಮ್ಮಪ್ಪ 6 ಗಂಟೆಗೆ, ನಮ್ಮ ಚಿಕ್ಕಪ್ಪ 6 ಗಂಟೆಗೆ ನೇಗಿಲು ಕಟ್ಕೊಂಡು ಬರ್ತಾಯಿದ್ದೀವಿ ಹೊಲಕ್ಕೆ. ನಮ್ಮ ಚಿಕ್ಕಮ್ಮ ಊಟ ತಂದು ಎಲ್ಲರಿಗೂ ಬಡಿಸವಳಣ್ಣ ಈ ಹೊಲ್ದಾಗ. ನಾನು 7 ವರ್ಷ ಮಗುನಿಂಕ ಹೇಳ್ತಾ ಇದ್ದೀನಣ್ಣ. ನನಗಿದೇನಿಲ್ಲ ಅಷ್ಟೇ. ಇವತ್ತು ನಮ್ಮ ಜಾಗ ಬೇಕಂದ್ರೆ ನಮ್ಮ ಕೊಟ್ಟೆ ಉರಿತದಣ್ಣ. ದಯವಿಟ್ಟು ನಮ್ಮ ಜಾಗ ನಮಗೆ ಕೊಡಿಸ್ರಣ್ಣ. ಅಷ್ಟು ಹೇಳ್ತಾ ಇದ್ದೀನಣ್ಣ. ನಮ್ಮ ತಾತನವರು, ನಮ್ಮ ದೊಡ್ಡಪ್ಪನವರು, ನಮ್ಮ ತಂದೆಯವರು ಎಲ್ಲ ಮಾಡ್ಕೊಂಡು ಬಂದಿರೋಂಥ ಜಾಗ ಇದು. ಇವತ್ತಿನ ದಿನ ಇದರಲ್ಲಿ ಮುಖ್ಯ ಕಾರ್ಯಗಳು ಅವರು ಬಂದು ಮಶಾಣಕ್ಕೆ ಸೇರಬೇಕು, ಹಂಗೆ ಸೇರಬೇಕು, ಹಿಂಗೆ ಸೇರಬೇಕಂತ ಮಾತಾಡ್ತಾರೆ. ಇದು ಪತ್ರ ಪೇಪರ್ ಇಲ್ದಿರ ಇದ್ದಿದ್ರೆ ಅದೊಂಥರ ಎಲ್ಲ ದಾಖಲೆ ಇದೆ. ಆದ್ರೂ ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ. ಅವ್ರಿಗೇನು ಸಂಬಂಧಪಟ್ಟಿದ್ದು ಇದರಲ್ಲಿ? ಇರೋ ಜಾಗದಲ್ಲಿ ಊರಿಗೆ ಅಭಿವೃದ್ಧಿ ಮಾಡಿ ಮಶಾಣ ಮಾಡಬೇಕು, ಒಳ್ಳೇದು ಮಾಡಬೇಕು ಅನ್ನೋದಿದ್ದರೆ ಮಾಡ್ತಾಯಿದ್ರು. ಇಷ್ಟು ವರ್ಷಗಳಿಂದ ಏನೂ ಮಾಡ್ದಿರ ಇವತ್ತು ಬಂದು ಹಿಂಗೆ ಮಾಡ್ತಾ ಇದ್ದಾರಲ್ಲ, ಸರೋಯ್ತಾ ಇದು? ಯಾಕೆ ಮಾಡಬೇಕು? ಅವ್ರ ಜಾಗದಲ್ಲಿ ಕೊಡಲಿ, ಒಳ್ಳೇದು ಊರಿಗೆ ಒಳ್ಳೇದು ಮಾಡಲಿ, ಸೈಡಿದವ್ರು ಮನೆ ಕಟ್ಸ್ಕೊಡ್ಲಿ. ಏನು ಇಲ್ದಿರ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಕೈ ಕಟ್ಕೊಂಡಿದ್ರು ಅವರು ರೇಪ್ ಸಿಕ್ಕು ಮನಾಡ್ ಸಿಕ್ಕು ಅಂದ್ಬಿಟ್ಟು ಎಷ್ಟೋ ಜನಗಳಿಗೆ ಯಾಮಾರಿಸ್ಕೊಂಡು ಹೋಗಿದ್ದಾರೆ. ಇವತ್ತು ಬಂದ್ಬಿಟ್ಟು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಸರೋಯ್ತಾ? ಏನಕ್ಕೆ ಮಾಡಬೇಕು? ರಾಮಕೃಷ್ಣನವರು, ರಾಜಪ್ಪನ ಗೆದ್ದ, ಊರಿಗೆ ಏನು ಮಾಡ್ದ? ಒಂದು ಲೋನ್ ಮಾಡಿಸ್ಕೊಟ್ಟಿದ್ದಾರಾ? ಏನು ಮಾಡಿಸ್ಕೊಟ್ಟಿದ್ದಾರೆ? ಮೋರಿಗಳು ಬರೋ ಬಿಲ್ಗಳನ್ನೆಲ್ಲ ಚೆಕ್ಗಳಾಕೊಂಡಿತ್ತು ಅವಾಗ. ಇವಾಗ ಗೌರ್ಮೆಂಟಿಂದ ಎಲ್ಲ DC ಹಂಗೆ ಬರ್ತೈತೆ ಅಕೌಂಟ್ಗೆ. ಇವಾಗ ಮುಂಚೆ ಚೆಕ್ಗಳು ಅದೊಂದು ತೋರಿಸೋದು, ಇದೊಂದು ತೋರಿಸೋದು, ಬಿಲ್ಗಳು ಮಾಡಿಸ್ಕೊಂಡು ಎಲ್ಲ ಮಾಡಿಕೊಂಡು ಈ ಥರ ಎಲ್ಲ ಮಾಡಿದ್ದಾರೆ. ಮಾಹಿತಿ ಏನಿದ್ರು ನೀವು ಒಳ್ಳೇದು ಮಾಡಿ ತೋರಿಸ್ರಿ. ಏನು ತೋರಿಸಿದ್ರೆ ಇವತ್ತು ಬಂದು ಈ ಥರ ಎಲ್ಲ ಮಾಡಿದ್ರೆ ಹೆಂಗೆ ಊರಿಗೆ? ನೀವೇನ ಮಾಡಿದ್ದೀರ? ಒಳ್ಳೇದು ತೋರಿಸ್ರಿ. 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಮೊನ್ನೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಇದ್ರ ವಿಚಾರವಾಗಿ ಸ್ಟೇಷನಲ್ಲಿ ಕರೆದು ಮಾತನಾಡಿದರು. ಈ ವಿಚಾರವಾಗಿ 10 ಗುಂಟೆ ಜಾಗವನ್ನು ನಾವು ಬಿಡಿಸ್ಕೊಡ್ಲಿಕ್ಕೆ ಇವರಿಗೆ ಮನವಿ ನಾವು ಕೂಡ ಮಾಡ್ಕೊಂಡಿದ್ವಿ. ಅದಕ್ಕೆ ಇವರು ಬದ್ಧವರಾಗಿ ಮಾತಾಡಿದರು. ಆಯಿತು, ನಾವು ಸಾರ್ವಜನಿಕರಿಗೂ ನಾವು ಕೂಡ ಸ್ಪಂದಿಸಬೇಕು, ಅವ್ರಿಗೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಬಿಟ್ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತೇಳಿ. ಆಗ ಸ್ಟೇಷನ್ ಸಿಬ್ಬಂದಿ ಮತ್ತು ತಹಶೀಲ್ದಾರ್ ಸಿಬ್ಬಂದಿಯವರು ಕೂಡ ಬಂದು ಇಲ್ಲಿ ಬೌಂಡ್ರಿಯನ್ನು ಫಿಕ್ಸ್ ಮಾಡಿ ಅವರಿಗೆ ದಫನ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರು. ನಂತರ ಏನು ನಿನ್ನೆ ಒಂದು ಮಾಧ್ಯಮದಲ್ಲಿ ಒಂದು ಸುದ್ದಿಗೋಷ್ಠಿ ನಡೆಸ್ತಾರೆ. ನಂತರ ನಾನು ಅದರ ವಿಚಾರವಾಗಿ ಒಂದು ಸಣ್ಣ ಏನು ಕಾಮೆಂಟ್ ಮಾಡ್ತೇನೆ. ವಿಷಯ ಏನಂದರೆ, ದಯಮಾಡಿ ಮಾಧ್ಯಮ ಮಿತ್ರರು ಸುದ್ದಿ ಮಾಡುವಾಗ ಪರಿಶೀಲಿಸಿ ಸುದ್ದಿ ಮಾಡಬೇಕು ಅಂತ ಮಾತ್ರ ನಾನು ಹೇಳ್ತೀನಿ. ಯಾಕಂದರೆ ಇದು ದಲಿತರ ಭೂಮಿ. ದಲಿತರಿಗೆ ಆದೇಶ 41-42ರಲ್ಲಿ ಆದೇಶ ಆಗಿದೆ. ಹಾಗಾಗಿ ಸುದ್ದಿ ಮಾಡುವಾಗ ದಯಮಾಡಿ ಅದನ್ನು ನೀವು ಪರಿಶೀಲನೆ ಮಾಡಿ ಸುದ್ದಿ ಮಾಡಬೇಕು ಅಂತೇಳಿ ಹೇಳಿರ್ತೀನಿ. ಅದಕ್ಕೆ ಸಾಕಷ್ಟು ನನಗೆ ಕರೆಗಳು ಬರ್ತವೆ. ವಿಚಾರಗಳು ನನ್ನ ಬಗ್ಗೆ ಬೇರೆ ಬೇರೆ ರೀತಿ ಎಲ್ಲ ವಿಚಾರಗಳು ಮಾತಾಡ್ತಾರೆ. ಬೇರೆ ಕಡೆಯಿಂದ ನನಗೆ ಫೋನ್ ಕರೆಗಳು ಕೂಡ ಬರ್ತವೆ. ನಾನು ಹೇಳೋದೇನೆಂದರೆ, ಈಗ ಸಾರ್ವಜನಿಕರು ಅವರು ಕೂಡ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟವರೇ, ಇವರು ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟವರೇ. ಹಾಗಾಗಿ ಇದು DC ಕಚೇರಿಯಲ್ಲಿ ಈಗಾಗಲೇ ದಾವೆ ಹೂಡಿದ್ದಾರೆ. DC ಕಚೇರಿಯಲ್ಲಿ ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯ ಏನು ಆದೇಶ ಮಾಡುತ್ತೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಆ ನಿಟ್ಟಿನಲ್ಲಿ ತಾವು ಇದ್ರ ವಿಚಾರವಾಗಿ ನೀವು ರಾಜಕೀಯ ಗೊಂದಲಗಳನ್ನು ಇದು ಮಾಡೋದು ಸರಿಯಲ್ಲ ಅಂತೇಳಿ ನನ್ನ ಉದ್ದೇಶ. ಹಾಗಾಗಿ ಇದು ರಾಜಕೀಯಕ್ಕೆ ಒಳಪಡೋದು ಬೇಡ. ಹಾಗಾಗಿ ಯಾಕಂದರೆ ನಮ್ಮ ಸಮುದಾಯಗಳ ಕಿತ್ತಾಡಿದಾಗ ಅದು ಸರಿ ಇರೋದಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ದಯಮಾಡಿ ತಾವು ಇದನ್ನು ರಾಜಕೀಯಕ್ಕೆ ತೊಗೊಂಬರೋದು ಬೇಡ. DC ಕಚೇರಿಯಲ್ಲಿ ಈಗಾಗಲೇ ಇದೆ. DC ಏನು ಆದೇಶ ಮಾಡ್ತಾರೋ ಅದಕ್ಕೆಲ್ಲ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅಂತ ಹೇಳ್ತೀವಿ. ಈ ನಿಟ್ಟಿನಲ್ಲಿ ನಮ್ಮ ದಲಿತ ಸಮುದಾಯಕ್ಕೆ ಅನ್ಯಾಯ ಆದರೆ ನಾವು ಸುಮ್ಮನೆ ಇರೋಂಥ ವಿಷಯ ಇಲ್ಲ. ಯಾಕಂದರೆ ಸುಮಾರು ವರ್ಷಗಳಿಂದ ಅಲ್ಲಿ ಉತ್ತುಕೊಂಡು ಬೆಳೆ ಬಿತ್ತಿದ್ದಾರೆ. ಅವರಿಗೆ ಪಾಪ ದ್ರೋಹ ಆಗೋದು ಬೇಡ.
ಆ ನಿಟ್ಟಿನಲ್ಲಿ ಸರ್ಕಾರದವರು ಅಥವಾ ಇದ್ರ ವಿಚಾರವಾಗಿ ಏನಾದರೂ ಗಮನ ತಗೊಂಡು ಇವ್ರಿಗೆ ಪರಿಹಾರ ಏನಾದರೂ ಕೊಟ್ಟರೆ ಅದಕ್ಕೂ ನಾವು ಭದ್ರಾಗಿರ್ತೀವಿ ಅಂತ ಈ ಮೂಲಕ ಮಾಧ್ಯಮ ಮಿತ್ರರ ಮೂಲಕ ತಮಗೆ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ನಾವು 4 ಜನ ಅಣ್ಣ ತಮ್ಮಂದರು, ಒಬ್ಬರೂ ವಿದ್ಯಾವಂತರೇನೂ ಅಲ್ಲ. ಲಾಸ್ಟ್ವರೆಗೂ ನಾನೇ ಉಳ್ತಾ ಇದ್ದನು. ಇವರು ಬಂದು ಕೇಳ್ಕೊಂಡ್ರು. ನಾವು ಸ್ವಂತಕ್ಕೆ ಒಂದಷ್ಟು ನಾವು ಹೆಣ ಹಾಕ್ಕೊತಾ ಇದ್ವಿ. ಇವರು ಬಂದು ಕೇಳ್ಕೊಂಡಿದ್ದಕ್ಕೆ ಆಯ್ತಪ್ಪ ಅಂತ ಹೇಳಿಬಿಟ್ಟು ನಾವೇ ಸಮಾಧಾನ ಪಟ್ಟು ಅವ್ರು 4-5 ಜನ ಹಾಕಿಸ್ತೀವಿ. ಅದೇ ಗ್ಯಾರಂಟಿ ಅಂತ ಹೇಳಿ ಮಾತಾಡಿದ್ರು ಇವರು. ಅದು ನಾನು ಒಪ್ತಾ ಇಲ್ಲ. ಏನೋ ಮೊದಲನೇ ನಾನು ಉತ್ಕೊಂಬಂದರು ಇದನ್ನು. ನನಗೆ 70 ವರ್ಷ ವಯಸ್ಸು. ಅದ್ರ ಬಗ್ಗೆ ನನಗೆ ವಯಸ್ಸು ಆಗೋಯ್ತು. ನಾನು ಮಾಡೋಕ್ಕಾಗಲಿಲ್ಲ. 2 ವರ್ಷದಿಂದ ಬೆಳೆ ಇಲ್ಲ. ಕುರಿಗಳು ಮಾರಿ ಎಷ್ಟೊಂದು ಖರ್ಚಿಕ್ಲು ನಾನು. ಆಗಲ್ಲ ಮಾರೋದಕ್ಕೆ. ಮಳೆ ಇಲ್ಲ, ಬೆಳೆ ಇಲ್ಲ, ಎಲ್ಲ ಹೋಗ್ಬಿಡ್ತು. ಎಲ್ಲ ಬಿಟ್ಟು ಎಳಿಸ್ಬಿಟ್ಟೆ. ಏನೋ ನಮ್ಮ ಹುಡುಗರು ಓದಿದ್ದಕ್ಕಾಗಿ ಅವರು ಪೇಪರ್ಗಳು ತಕ್ಕೊಂಡು ಇವಾಗ ಬೀದಿಗೆ ಬಂದು ನಿಮಗೆಲ್ಲನೂ ಆದೇಶ ಮಾಡ್ತಾವ್ರೆ. ಸರಿ ಸರ್, ಇಷ್ಟ ಸ್ವಾಮಿ ನಾನು ಹೇಳ್ತಾ ಇರೋದು. 41-42ರಲ್ಲಿ ನಮ್ಮ ತಾತನಿಗೆ 2 ಎಕರೆ ಮಂಜೂರಾಗುತ್ತೆ. 77-78ರಲ್ಲಿ ನಮ್ಮ ಅಪ್ಪನಿಗೆ 1.5 ಎಕರೆ ಮಂಜೂರಾಗುತ್ತೆ. 3.5 ಎಕರೆ ಸ್ವಾಧೀನದಾಗ ಇದ್ದುಕೊಂಡು ನಾವು ವ್ಯವಸಾಯ ಮಾಡಿಕೊಂಡು ಮಾಡ್ತಾಯಿರ್ತೀವಿ. ಎಲ್ಲ ಇದು ಮಾಡಿಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ದಾಗ ನಮ್ಮ ಚಿಕ್ಕಪ್ಪನ ನಮ್ಮಪ್ಪ ತೀರ್ಕೊಂಡಾಗ ನಮ್ಮಪ್ಪ ಇರೋವರೆಗೂ ನಮ್ಮಪ್ಪನ ಮಾಡ್ದ. ಆಮೇಲೆ ನಮ್ಮ ಚಿಕ್ಕಪ್ಪನ ಬಿಟ್ಕೊಟ್ಟ. ನಮ್ಮ ಚಿಕ್ಕಪ್ಪನ ವ್ಯವಸಾಯ ಮಾಡ್ತಾಯಿದ್ದ. ಅದನ್ನು ಇವಾಗ ಕುರಿಗಳು ಮಾರಿ ಮಾಡ್ತಾಯಿದ್ದ ವ್ಯವಸಾಯ. 2 ವರ್ಷದಿಂದ ನಷ್ಟ ಆಗೋಯ್ತು. ಆ 2 ವರ್ಷದಿಂದ ನಷ್ಟ ಆದ ತಕ್ಷಣ ನಮ್ಮ ಚಿಕ್ಕಪ್ಪನ ಆಗಿಲ್ಲ ಸ್ವಾಮಿ, ನನ್ನ ಕುರಿಗಳೆಲ್ಲ ಹೋಯ್ತು. ಇನ್ನು ನಾನು ಮಳೆ ಬೇರೆ ಇಲ್ಲ, ವ್ಯವಸಾಯ ಮಾಡೋಕ್ಕಾಗಲ್ಲ, ನಿಲ್ಲಿಸ್ಬಿಡ್ತೀನಿ ಅಂದ್ಬಿಟ್ಟು 2 ವರ್ಷದಿಂದ ಬಿಟ್ಟಿರೋದು. 2 ವರ್ಷದಿಂದ ಬಿಟ್ಟಿರೋದಕ್ಕೆ ಈ ಬೀಡಾಗೈತೆ. ನಮ್ಮ ಕುಟುಂಬಕ್ಕೆ ಅಂದ್ಬಿಟ್ಟು ನಾವು ಒಂದಷ್ಟಗಳ ಬಿಟ್ಕೊಂಡು ಹಾಕ್ಕೊಂಡಿದ್ರಿ. ಇದೇ ರಾಮಕೃಷ್ಣ ಅವರಪ್ಪ ವೆಂಕಟಪ್ಪ ತೀರೋದಾಗ ಇದೇ ರಾಮಕೃಷ್ಣ ಅಣ್ಣ ಬಂದು ಕೇಳ್ಕೊಂಡ, ಏನಪ್ಪ ಅಷ್ಟಾಗಲ ಹಾಕ್ಕೊಳೋದ ನಮ್ಮ ಅಪ್ಪನ ತೀರೋಗವನಿ ಅಂತ. ಹಾಕೋ ಹೋಗೋಣ, ಅದಕ್ಕೆ ನಾನು ನಿನ್ಗಿಲ್ದಿದ್ದು ಹೆಚ್ಚೋಣ, ನೀನು ಓಟಾಗಿ ಗೆಲ್ಸಿದ್ದೀನಿ, ನಿನ್ನ ಜೊತೆಗಿದ್ದೀನಿ, ನೀನು ಶಿಷ್ಯನಾಗಿದ್ದೀನಿ ಅಂದ್ಬಿಟ್ಟು ಆತನಿಗೆ ದಾರಿ ಮಾಡಿಕೊಟ್ಟೆ ಅವ್ರ ಅಪ್ಪನಿಗೆ. ಮಣ್ಣಾಯಿತು. ಇನ್ನೊಬ್ಬರು ಬಂದರು ಅದೇ ಥರ. ನಮ್ಮ ಓವಿಗಳು ನಮ್ಮ ಮನೆ ಪಕ್ಕದಲ್ಲಿ ನಮ್ಮ ಸಂಬಂಧ ಥರನೇ ನೋಡಿಕೊಂಡು ನಾವೆಲ್ರಿಗೂ ದಾರಿ ಮಾಡಿಕೊಟ್ಟು 10-15 ಜನದ್ದು ಬಿಟ್ರಿ. ಇವಾಗ ಬಿಟ್ಟಿದ್ದಕ್ಕೆ ಅವ್ರೇನು ಮಾಡ್ತಾವ್ರೆ, ಇದು ಪೂರ್ತಿ ಮಾಷಾಣ, ನಿಮ್ಮ ಹತ್ರ ದಾಖಲೆನೇ ಇಲ್ಲ, ನಾವು ಹಾಕ್ಸಿದ್ದು ತಪ್ಪ ಸ್ವಾಮಿ, ನಾವು ಕೊಟ್ಟಿದ್ದು ತಪ್ಪ. ನೀವು ಎಷ್ಟು ಎಕರೆ ಇವೆ, ನೀನು ಬೊಮ್ಮನಹಳ್ಳಿನಾಗ ಇದ್ದವರು ಇಲ್ಲಿಗೆ ಬಂದು ಕೋಟಿಗಳಿಗೆ ಜಮೀನು ಮಾಡ್ಕೊಂಡಿದ್ದೆ. 170 ಸರ್ವೆ ನಂಬರಲ್ಲಿ ಎಷ್ಟು ಎಕರೆ ಐತೆ, ಒಂಪಲ್ಗಟ್ಟು ಸರ್ವೆ ನಂಬರಲ್ಲಿ ಎಷ್ಟು ಎಕರೆ ಐತೆ, ಸಿಂಗಸಂದ್ರ ಸರ್ವೆ ನಂಬರಲ್ಲಿ ಎಷ್ಟು ಎಕರೆ ಐತೆ, ನಾವೇನ ಕೇಳಿದ್ದೀರಾ? ನೀನು ಮಾಡ್ಕೊಂಡಿದ್ದೆ, ನೀನು ಪಾಡು, ನೀನೇನೋ ದುಡ್ದಿದ್ದೆ ಮಾಡ್ಕೊಂಡಿದ್ದೆ. ನಾವು ಅದಕ್ಕೆ ಅಡ್ಡಿ ಹಾಕಿಲ್ಲ. ನಮ್ಮ ತಾತನ ಆಸ್ತಿಗ ನಮ್ಮ ಅಪ್ಪನ ಆಸ್ತಿಗ ನಮ್ಗೆ ಯಾಕೆ ಅಡ್ಡಿ ಮಾಡ್ತಾಯಿದ್ದೀರಾ? ನಾವೊಬ್ಬರು ಆಸ್ತಿಗೆ ಹೋಗಲಿಲ್ಲ. ಇವಾಗೂ ನಮ್ಗೆ ಶೀಟ್ ಮನೆ ಅಂದರೆ ಒಂದು ಮೋಲ್ಡ್ ಮನೆ ಕೂಡ ಇಲ್ಲ. ಒಂದೊಂದು ಸೈಟಲ್ಲಿ 3 ಫ್ಯಾಮಿಲಿ ಇದ್ದೀರಿ ನಾವು, ಒಂದೊಂದು ಸೈಟು ಇಲ್ಲ. ಬನ್ನಿರಿ ಬೇಕಾದ್ರೆ ಮನೆ ಬಾಗಿಲುಗಳು ನೋಡಿರಿ. ಅವ್ರದ್ದು 2 ಬಿಲ್ಡಿಂಗು 3 ಬಿಲ್ಡಿಂಗು, ಬಾರ್ ಐತೆ, ಲಾರ್ಜ್ ಐತೆ. ಇಷ್ಟೆಲ್ಲ ಇದ್ರೂ ನಾವು ಹೋದ್ರಿ 10 kg ಅಕ್ಕಿ ಕೊಡು, ಇನ್ನೊಂದು ಕೊಡು ಅಂತ ಕೇಳಿದಾಗೂ ನಮಗೇನು ಸಹಾಯ ಮಾಡಿಲ್ಲ. ನಾವೇ ಓಟ್ ಹಾಕಿ ಗೆಲ್ಲಿಸಿ ಇದು ಮಾಡಿದ್ದಕ್ಕೂ ಇವಾಗ ಲಾಸ್ಟ್ಗೆ ನಿಮ್ಮದು ನಿಮ್ಮ ಅಪ್ಪನಿಗೆ 1.5 ಎಕರೆ ಮಂಜೂರಾಗಿರೋದು, 2 ಎಕರೆ ಇಲ್ಲ, 2 ಎಕರೆ ಮಶಾಣ ಅಂತ ನಮಗೆ ಸ್ಯಾನ ತೊಂದರೆ ಮಾಡ್ತಾವ್ರೆ. ನಾವು ಇನ್ನೊಬ್ಬರು ಆಸ್ತಿಗೆ ಹೋಗಲ್ಲ ಸ್ವಾಮಿ, ನಮಗೆ ಬೇಡ, ನಮಗಿರೋದು ಸಾಕು. ನಮಗೆ ನೀವೆಲ್ಲ ಬಂದಿದ್ದಕ್ಕೆ ಒಳ್ಳೆ ಸ್ಯಾನ ಅನುಕೂಲ ಆಯಿತು, ಒಳ್ಳೆಯದಾಯಿತು. ಮಾಧ್ಯಮದ ಮಿತ್ರರೇ, ಇವತ್ತು ಏನು ಆನೇಕಲ್ ಗ್ರಾಮಾಂತರ ಸರ್ವೆ ನಂಬರ್ 170ರಲ್ಲಿ ಏನು ಒಂದು ಗೊಂದಲ ಸೃಷ್ಟಿಯಾಗಿದೆ. ಇದು ಮುನಿಗಾ ಅಂತಕ್ಕಂಥವ್ರಿಗೆ 43-44ರಲ್ಲಿ DD ರೂಲ್ಸ್ ಪ್ರಕಾರ ಮಂಜೂರಿ ಆಗಿರ್ತಕ್ಕಂಥ ಜಮೀನು. ಕೊರತೆ ಮತ್ತು ತಿಳುವಳಿಕೆ ಕೊರತೆಯಿಂದ ದಾಖಲಾತಿ ಸರಿಪಡಿಸ್ಕೊಳ್ಳದೆ ಕಾಲಹರಣ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಆದರೆ ಏನಾಗಿದೆ, ಅವರೇ ಕುಟುಂಬದವರು ಒಂದು 12 ಜನ ಅವ್ರ ಸಮುದಾಯ ಅಂದರೆ ಅವ್ರ ಕುಟುಂಬದವರೇನೇ ಸಮಾಧಿಗಳನ್ನು ಹಾಕ್ಕೊಂಡಿದ್ರು. ಅದು ಕಾಲಕ್ರಮೇಣ ಮಾನವೀಯತೆಯ ದೃಷ್ಟಿಯಿಂದ ಇವರು ಒಗ್ಗಟ್ಟಾಗಿಲ್ಲದೆ ಗೊಂದಲದಿಂದ ಬೇರೆಯವರಿಗೆ ಅವಕಾಶಗಳನ್ನು ಮಾಡಿಕೊಟ್ರು. ಆದರೆ ಇವತ್ತು ಸ್ಪಷ್ಟವಾಗಿ ಹೇಳ್ಬೇಕಂತ ಹೇಳಿದ್ರೆ ಇದಕ್ಕೆಲ್ಲ ಮೂಲ ಕಾರಣ ಕಂದಾಯಾಧಿಕಾರಿಗಳು. ಯಾಕಂತೇಳಿದ್ರೆ ಆ ಗ್ರಾಮಕ್ಕೆ ಒಂದು ಸ್ಮಶಾನವನ್ನು ವ್ಯವಸ್ಥೆ ಮಾಡಿದರೆ ಇವತ್ತು ಕೋಟ್ಯಾಂತರ ರೂಪಾಯಿ ಭೂಮಿಯನ್ನು ಬಲಾಢ್ಯ ಭೂಮಾಲೀಕರು ಮತ್ತು ಬಂಡವಾಳಶಾಹಿಗಳು ಮತ್ತು ಲೇಔಟ್ಗಳಿಗೆ ಹರಾಜುಗಳ ಮೂಲಕ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಉದಾಹರಣೆಯಾಗಿದೆ. ಆದರೆ ಸ್ಮಶಾನಕ್ಕೆ ಕೊಡಲಿಕ್ಕೆ ಯಾಕೆ ನಿಮಗೆ ಸರ್ಕಾರಕ್ಕಾಗಲಿ ಅಥವಾ ಕಂದಾಯಾಧಿಕಾರಿಗಳಿಗೆ ಯೋಗ್ಯತೆ ಇರಲಿಲ್ವಾ
ಅಂತಕ್ಕಂಥದ್ದು ನನ್ನೊಂದು ಪ್ರಶ್ನೆ. ಇವತ್ತು ಒಬ್ಬ ಬಡವನಿಗೆ ಮಂಜೂರಾಗಿರ್ತಕ್ಕಂಥ ಭೂಮಿನಲ್ಲಿ ಮತ್ತೊಬ್ಬ ಬಡವನನ್ನು ಎತ್ಕಟ್ಟಿ ತಮಾಷೆ ನೋಡ್ತಕ್ಕಂಥದ್ದು ಅದು ಶೋಭೆ ತರ್ತಕ್ಕಂಥದ್ದಲ್ಲ. ಇವತ್ತು ಎರಡೂ ಸಮುದಾಯಗಳು ದಲಿತ ಸಮುದಾಯಗಳೇನೆ. ಆದರೆ ಇಲ್ಲಿ ಏನಾಗ್ತಾ ಇದೆ, ಇವತ್ತು ಆನೇಕಲ್ಲು ಒಂದು ಶಾಂತಿಯ ಯಾವುದೇ ಗೊಂದಲಗಳಿಗೆ ಈಡಾಗದೆ ಶಾಂತಿಯಿಂದ ಬದುಕ್ತಕ್ಕಂಥ ಜನ. ಇಲ್ಲಿ ಎರಡು ಸಮುದಾಯಗಳನ್ನು ಎತ್ಕಟ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಅಧಿಕಾರಿಗಳು ತಮಾಷೆಯನ್ನು ನೋಡ್ತಾ ಇದ್ದಾರೆ. ಇಲ್ಲಿ ರಾಜಕಾರಣಿಗಳು ಸಹ ತನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡಬೇಕಾಗಿತ್ತು. ಚುನಾವಣೆಗಳು ಬಂದಂಥ ಸಂದರ್ಭದಲ್ಲಿ ಓಟನ್ನು ಹಾಕ್ಸ್ಕೊಳ್ತೀರಾ, ಆದರೆ ಆ ಗ್ರಾಮಕ್ಕೆ ಒಂದು ಸ್ಮಶಾನದ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ಖಂಡಿಸ್ತೀವಿ. ಏನು ಈಗಾಗಲೇ ಸ್ಮಶಾನವನ್ನು ಮಾಡ್ಕೊಂಡಿದ್ದಾರೆ, ಆ ಸ್ಮಶಾನಕ್ಕೆ ಏನು ಮಂಜೂರಾಗಿರ್ತಕ್ಕಂಥ ಕುಟುಂಬಕ್ಕೆ ಪರಿಹಾರವನ್ನು ಕೊಟ್ಟು ಬೇರೆ ಕಡೆ ಸ್ಮಶಾನವನ್ನು ಸ್ಥಳಾಂತರ ಸಹ ಮಾಡಬೇಕು. ಇಲ್ಲ ಅಂತೇಳಿದ್ರೆ ಅದೇ ಸ್ಮಶಾನ ಅಂತ ನೀವು ಕಾಯಂ ಇಡೋದಾದರೆ ಆ ಕುಟುಂಬಕ್ಕೆ ಅದರ ಬೆಲೆ ಏನಿದೆ ಅದಕ್ಕೆ ಪರಿಹಾರವಾಗಿ ಇಲ್ಲ ಬೇರೆ ಕಡೆ ಭೂಮಿಯನ್ನು ಮಂಜೂರು ಮಾಡಬೇಕು. ಇಲ್ಲ ಅಂತೇಳಿದ್ರೆ ಅದಕ್ಕೆ ಬೆಲೆಯನ್ನು ಸರ್ಕಾರ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೀನಿ. ಮತ್ತು ಯಾರೂ ಸಹ ಈ ಒಂದು ಸ್ಮಶಾನದ ವಿಚಾರವಾಗಿ ಬೋವಿ ಸಮುದಾಯ ಆಗಿರಲಿ ಅಥವಾ ವಲಯದ ಸಮುದಾಯ ಆಗಿರಲಿ ಅಥವಾ ಮಾದಿಗ ಸಮುದಾಯ ಆಗಲಿ, ರೆಡ್ಡಿ ಸಮುದಾಯ ಆಗಲಿ ಅಥವಾ ಗೌಡ ಸಮುದಾಯ ಆಗಲಿ ಎಲ್ಲರೂ ಸಹ ಸಮಾನರೇ ಇಲ್ಲಿ. ಆದರೆ ನೀವು ದಯಮಾಡಿ ಯಾವುದೇ ಕಾರಣಕ್ಕೂ ಜಾತಿ ಸಂಘರ್ಷಕ್ಕೆ ಎಡೆ ಮಾಡಿಕೊಡಬಾರ್ದಂತ ತಮ್ಮಲ್ಲಿ ನಾನು ಎರಡೂ ಸಮುದಾಯಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ. ಸ್ಮಶಾನ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಬಹುಶಃ ಸ್ಮಶಾನವನ್ನು ವಿದ್ಯುತ್ ಚಿತಾಗಾರ ಮಾಡಿದ್ರೂ ಮಾಡ್ಬೋದು ಸರ್ಕಾರ. ಆದ್ದರಿಂದ ದಯಮಾಡಿ ಈ ಸ್ಮಶಾನದ ವಿಚಾರದಲ್ಲಿ ಯಾರೂ ಸಹ ಗಲಾಟೆಗಳನ್ನು ಮಾಡ್ಕೊಳ್ಬಾರ್ದು, ಯಾರೂ ಸಹ ಅತಿರೇಕಕ್ಕೆ ಹೋಗಬಾರ್ದು, ಮತ್ತು ಯಾರೂ ಸಹ ಜಾತಿ ಸಂಘರ್ಷಕ್ಕೆ ಈಡಾಗಬಾರ್ದು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಮತ್ತೊಮ್ಮೆ ಸರ್ಕಾರ ಇದಕ್ಕೆ ಪರಿಹಾರವನ್ನಾಗಲಿ ಕೊಡಬೇಕು. ಇಲ್ಲ ಅಂತೇಳಿದ್ರೆ ಬೇರೆ ಕಡೆ ಭೂಮಿಯನ್ನು ಮಂಜೂರು ಮಾಡಿ ಆ ಕುಟುಂಬಕ್ಕೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇನೆ.